सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ವಿದುರ ಪರಮಾತ್ಮನಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ವಿದೂಷಾಮಪಿ ವಿಶ್ವಾತ್ಮಾನ್ ಪ್ರಕೃತಿರ್ಹಿ ಬಲೀಯಸಿ ವೃತೇತ್ವಧರ್ಮ ನಿರತಾನ್ ಶಾಂತಾಂಸ್ತೆ ಚರಣಾಲಯನ್. ಪರಮಾತ್ಮ ಶ್ರೀಕೃಷ್ಣನನ್ನ ವಿಶ್ವಾತ್ಮ, ಯು ಆರ್ ದಿ ಸೋಲ್ ಆಫ್ ದಿಸ್ ಯೂನಿವರ್ಸ್, ಅಂಡ್ ಹಿ ಸೇಸ್ ಯು ಆರ್ ಸರ್ವಜ್ಞ, ಯು ಆರ್ ದಿ ನೋರ್ ಆಫ್ ಎವ್ರಿಥಿಂಗ್, ಎಲ್ಲವನ್ನ ಬಲ್ಲವನು ನೀನು ಪರಮಾತ್ಮ. ಪರಮಾತ್ಮನನ್ನು ಹೊರತುಪಡಿಸಿದ್ರೆ ನಿಜವಾದ ಅರ್ಥದಲ್ಲಿ ಪಂಡಿತ, ವಿದ್ವಾಂಸ ಅಥವಾ ಜ್ಞಾನಿ ಹೀಗೆ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಅಭಿಪ್ರಾಯದಲ್ಲಿ ಉದ್ಧವ ಮಾತನಾಡ್ತಾ ಇದ್ದಾನೆ ಪರಮಾತ್ಮನೊಂದಿಗೆ. ಮತ್ತು ಪ್ರಕೃತಿಯನ್ನು ಅವನು ಇಲ್ಲಿ ಇಟ್ ಈಸ್ ವೆರಿ ಸ್ಟ್ರಾಂಗ್ ಅಂತಂದರೆ, ಇಲ್ಲಿ ಪ್ರಕೃತಿ ಅಂತಂದರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿರೋ ಹಾಗೆ ಅವನು ಹೇಳ್ತಾ ಇದ್ದಾನೆ. ಈ ಮನಸ್ಸು ಅಥವಾ ಪ್ರಕೃತಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಅದು ಎಂತಹ ಮನುಷ್ಯನನ್ನಾಗಲಿ ಸಾಮಾನ್ಯವಾಗಿ ಹಿ ಈಸ್ ವೆರಿ ಸ್ಟ್ರಾಂಗ್ ಅಂತ ಹೇಳ್ತೀವಿ. ವೆರಿ ಸ್ಟ್ರಾಂಗ್ ಅಂತಂದಾಗ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ದಟ್ ಹಿ ಈಸ್ ಫಿಸಿಕಲಿ ಸ್ಟ್ರಾಂಗ್. ಸ್ಟ್ರಾಂಗ್ ಅಂತಂದರೆ ಇಟ್ಸ್ ಆಲ್ವೇಸ್ ಒನ್ ಮಸ್ಟ್ ಬಿ ವೆರಿ ಸ್ಟ್ರಾಂಗ್ ಬೋತ್ ಫಿಸಿಕಲಿ ಆ್ಯಂಡ್ ಮೆಂಟಲಿ. ದೆನ್ ಸಚ್ ಒನ್ ಕ್ಯಾನ್ ಬಿ ಕಾಲ್ಡ್ ಆಸ್ ಹಿ ಈಸ್ ವೆರಿ ಸ್ಟ್ರಾಂಗ್. ಇಲ್ಲಿ ಉದ್ಧವ ಪರಮಾತ್ಮನಿಗೆ ಹೇಳ್ತಾ ಇದ್ದಾನೆ, ಪರಮಾತ್ಮ ಪ್ರಕೃತಿ ಅಥವಾ ಮನಸ್ಸಿಗೆ ಇರುವಂತಹ ಶಕ್ತಿ ಬಹಳ ದೊಡ್ಡದು.
ಎಂತಹ ಒಬ್ಬ ಮನುಷ್ಯನಾಗಲಿ, ಅವನು ವಿದ್ವಾಂಸನಾಗಿರಲಿ, ಒಳ್ಳೆ ಶಿಕ್ಷಣವನ್ನು ಪಡೆದಿದ್ದಾನೆ, ಹಿ ಈಸ್ ಅ ಪಂಡಿತ, ಎಲ್ಲವನ್ನ ತಿಳ್ಕೊಂಡಿದ್ದಾನೆ, ಈ ರೀತಿ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಅಂತಹ ಮನುಷ್ಯನನ್ನು ಕೂಡ ಈ ಪ್ರಕೃತಿ ಅದು ಸೋಲಿಸ್ಬಿಡುತ್ತೆ. ಸೊ ಪ್ರಕೃತಿ ಅಂತಂದರೆ ಒನ್ಸ್ ಅಗೇನ್ ಕೆಲವು ಸಂದರ್ಭಗಳಲ್ಲಿ ಅದನ್ನು ಮನಸ್ಸು ಅನ್ನೋ ರೀತಿಯಲ್ಲಿ ಹೇಳಿದ್ರು ಕೂಡ ದಿಸ್ ಪ್ರಕೃತಿ ಮೀನ್ಸ್ ಇಟ್ ಈಸ್ ತ್ರಿಗುಣಾತ್ಮಿಕ ಆ್ಯಂಡ್ ಇಟ್ ಈಸ್ ಮಾಯಾ. ಸೊ ಇಲ್ಲಿ ಉದ್ದವ ಅದನ್ನು ಹೇಳ್ತಾ ಇದ್ದಾನೆ. ಒಬ್ಬ ಮನುಷ್ಯ ಅವನನ್ನು ಸರ್ವಜ್ಞ, ವಿದ್ವಾಂಸ, ಜ್ಞಾನಿ ಈ ರೀತಿ ಹೇಳಿದ್ರು ಕೂಡ ಅಷ್ಟು ದೊಡ್ಡ ವಿದ್ವಾಂಸ ಅಥವಾ ಸರ್ವಜ್ಞ ಕೂಡ ಕೆಲವು ಸಂದರ್ಭಗಳಲ್ಲಿ ಅಂತಹವನನ್ನು ಈ ಮಾಯೆ ಅಥವಾ ಪ್ರಕೃತಿ ಎನ್ನುವಂತಹದ್ದು ವಶ ಮಾಡ್ಕೊಂಡ್ಬಿಡುತ್ತೆ, ತನ್ನ ವಶದಲ್ಲಿ ಇಟ್ಕೊಳ್ಳುತ್ತೆ, ಸೋಲಿಸ್ಬಿಡುತ್ತೆ. ಸೊ ಪ್ರಕೃತಿಯನ್ನು ಇಂತಹವನು ಕೂಡ ಗೆಲ್ಲೋದಕ್ಕೆ ಆಗೋದಿಲ್ಲ. ದಟ್ ಮೀನ್ಸ್ ಮಾಯೆ ಎಲ್ಲರನ್ನ ಬಂಧಿಸತ್ತೆ ಅಂತ ಹೇಳ್ತಾ ಇದ್ದಾನೆ ಉದ್ದವ. ಮತ್ತು ಪರಮಾತ್ಮನನ್ನು ನೀನು ಮಾಯಾಪತಿ ಅಂತ ಹೇಳ್ತಾನೆ. ಸೊ ಎಲ್ಲವನ್ನ ಬಲ್ಲವನು ಅಂತಂದರೆ ಅದು ಪರಮಾತ್ಮ, ನೀನು ಮಾತ್ರ. ಸೊ ಯು ಆರ್ ಜ್ಞಾನಿ. ಸೊ ಯು ಆರ್ ದಿ ನೋರ್ ಆಫ್ ಎವ್ರಿಥಿಂಗ್. ಮತ್ತು ಯಾವ ಪ್ರಕೃತಿ ಹೀಗೆ ಯಾವುದೇ ಮನುಷ್ಯನನ್ನು ಬೇಕಾದರೂ ಅದು ಸೋಲ್ಸತ್ತೆ, ಅದೇ ಪ್ರಕೃತಿ ನಿನಗೆ ವಶವಾಗಿದೆ. ಸೊ ಯು ಆರ್ ಮಾಯಾಪತಿ. ಅದು ನಿನ್ನನ್ನು ಗೆಲ್ಲೋದಕ್ಕಾಗೋದಿಲ್ಲ. ಒಂದು ವೇಳೆ ಪ್ರಕೃತಿ ನನ್ನನ್ನು ಕೂಡ ಗೆಲ್ಲಬಾರ್ದು ಅಂತಂದರೆ ಅದಕ್ಕಿರುವಂತಹದ್ದು ಒಂದೇ ಉಪಾಯ, ಪರಮಾತ್ಮ, ನಾನು ನಿನ್ನಲ್ಲಿ ಶರಣಾಗೋದು. ಅದನ್ನು ಹೊರತುಪಡಿಸಿದರೆ ನಾನು ಪ್ರಕೃತಿ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಭಗವಂತನಲ್ಲಿ ಶರಣಾಗೋದು ಅಂತಂದರೆ ದಟ್ ಶರಣಾಗತಿ ಆಕ್ಟ್, ದಟ್ ಕರ್ಮ ಆಫ್ ಶರಣಾಗತಿ, ಇಟ್ ಕ್ಯಾನ್ ಬಿ ಡನ್ ಓನ್ಲಿ ವೆನ್ ದೆರ್ ಈಸ್ ಭಕ್ತಿ. You can attain bhakti only when there is ಜ್ಞಾನ. ಮತ್ತು ಯಾರಿಗೆ ಈ ಪ್ರಪಂಚದ ಮೇಲೆ ಮೋಹ ಇರೋದಿಲ್ಲ ಅವನು ಮಾತ್ರ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯ. ಸೊ ಅಂತಹವನು ಶರಣಾಗತನಾಗ್ತಾನೆ ಭಗವಂತನಲ್ಲಿ. ಸೊ ದಟ್ ಈಸ್ ಕಾಲ್ಡ್ ಭಾಗವತ ಧರ್ಮ. ಭಗವಂತನಲ್ಲಿ ಶರಣಾಗಿ ಭಗವಂತನ ಆಶ್ರಯಕ್ಕೆ ಹೋಗುವಂತಹದ್ದು, ದಟ್ ಈಸ್ ಕಾಲ್ಡ್ ದಿ ಭಾಗವತ ಧರ್ಮ. ಸೊ ಓನ್ಲಿ ದೋಸ್ ಹೂ ಫಾಲೋಸ್ ದಿಸ್ ಭಾಗವತ ಧರ್ಮ, ದೇ ಆರ್ ಆಲ್ವೇಸ್ ಹ್ಯಾಪಿ ಅಂಡ್ ದೇ ಆರ್ ಪೀಸ್ಫುಲ್. ಸೊ ಅಂತಹವರು ಯಾವುದೇ ರೀತಿಯ ದ್ವಂದ್ವಗಳಿಗೆ ಒಳಗಾಗೋದಿಲ್ಲ, ಅವರಲ್ಲಿ ದ್ವಂದ್ವಗಳು ಕಾಣಿಸ್ಕೊಳ್ಳೋದಿಲ್ಲ. ಸೊ ಇಟ್ ಈಸ್ ಫಾರ್ ದ ಪೀಪಲ್, ಶರಣಾಗತ ಭಕ್ತರು, ಕೇವಲ ಅವರು ಮಾತ್ರ ದೇ ಅಟೈನ್ ದಿಸ್ ಆತ್ಮೋದ್ಧಾರ. ಇನ್ಫ್ಯಾಕ್ಟ್ ಉದ್ಧವ ಗೀತಾ ಅಂತ ಹೇಳಿ ಭಗವಂತ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾ ಇರುವಂತಹದ್ದೇ ಪರಮಾತ್ಮ ಉದ್ಧವನಿಗೆ ಮತ್ತೆ ಮತ್ತೆ ಹೇಳ್ತಾನೆ, ನೀನು ಮೋಕ್ಷವನ್ನು ಸಂಪಾದನೆ ಮಾಡು. ಸೊ ಅಟೈನಿಂಗ್ ದಿ ಮೋಕ್ಷ ಮಸ್ಟ್ ಬಿ ದಿ ಅಲ್ಟಿಮೇಟ್ ಗೋಲ್ ಆಫ್ ಎವರಿ ಹ್ಯೂಮನ್ ಬೀಯಿಂಗ್. ಮನುಷ್ಯನಾಗಿ ಅವನು ಹುಟ್ಟಿದಾನೆ ಅಂತಂದ ಮೇಲೆ ಮೋಕ್ಷವನ್ನು ಸಂಪಾದನೆ ಮಾಡೋದಕ್ಕೆ ಅವನು ಕರ್ಮಗಳನ್ನು ಮಾಡಬೇಕು. ದಟ್ಸ್ ಆಲ್. ಕರ್ಮಗಳನ್ನು ಮಾಡುವ ಮೂಲಕ ಏನೋ ಫಲಗಳನ್ನು ನಾನು ಸಂಪಾದನೆ ಮಾಡ್ತೀನಿ, ಸೊ ದಟ್ ಈಸ್ ನಾಟ್ ವೈಸ್. ಸೊ ನೀನು ಕರ್ಮವನ್ನು ಮಾಡುವುದೇ ಆದರೆ ಮೋಕ್ಷದ ಸಂಪಾದನೆಗಾಗಿ ಮಾತ್ರ ಕರ್ಮವನ್ನು ಮಾಡು. ಇಟ್ ಈಸ್ ಕಾಲ್ಡ್ ಕರ್ಮಯೋಗ. ಮತ್ತು ಒಂದು ಸಂದರ್ಭದಲ್ಲಿ ಪರಮಾತ್ಮ ಉದ್ಧವನಿಗೆ ಹೇಳಿರ್ತಾನೆ, ಆತ್ಮೋದ್ಧಾರ ಅಂತಂದರೆ ಮೋಕ್ಷವನ್ನು ಗಳಿಸುವಂತಹದ್ದು ನನ್ನ ಏಕೈಕ ಉದ್ದೇಶ ಅಂತಂದರೆ, ಮೋಕ್ಷವನ್ನು ಗಳಿಸುವಂತಹ ಸಂದರ್ಭದಲ್ಲಿ
ನಮಗೆ ಎದುರಾಗುವಂತಹ ಎಲ್ಲ ಕಷ್ಟಗಳನ್ನು ನಾವು ಸಹಿಸ್ಕೋಬೇಕಾಗತ್ತೆ. ಅನೇಕ ಸಂದರ್ಭದಲ್ಲಿ ನಮಗೆ ಕಷ್ಟಗಳು ಯಾವ ರೀತಿಯಿಂದ ಬೇಕಾದರೂ ಬರಬಹುದು. ಅನೇಕರು ನಮ್ಮನ್ನು ಹಿಂಸೆ ಮಾಡಬಹುದು. ದುರ್ಜನರು, ದುಷ್ಟಜನಗಳು ಅವರು ನಮ್ಮನ್ನು ಹಿಂಸೆ ಮಾಡಬಹುದು, ನಮಗೆ ಹೊಡಿಬಹುದು, ಬಡಿಬಹುದು, ನಮ್ಮನ್ನು ನಿಂದಿಸಬಹುದು, ನಮಗೆ ಅವಮಾನ ಮಾಡಬಹುದು, ನಮ್ಮಲ್ಲಿರುವಂತಹದ್ದನ್ನು ಅವರು ಕಿತ್ಕೋಬಹುದು, ನಮಗೆ ಉಪವಾಸ ಹಾಕಬಹುದು ಅವರು. ಹೀಗೆ ಅವರೆಲ್ಲ ಆ ಒಂದು ದುಷ್ಟ ಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ದುರ್ಜನರು ನಮಗೆ ಯಾವುದೇ ರೀತಿಯ ಹಿಂಸೆಯನ್ನು ಅವರು ಮಾಡಬಹುದು. ಬಟ್ ನೀನು ಅವುಗಳಿಗೆ ಪ್ರತಿಕ್ರಿಯಿಸಬಾರದು ಅಂತ ಹೇಳ್ತಾನೆ ಪರಮಾತ್ಮ. ಯು ಶುಡ್ ನಾಟ್ ರಿಯಾಕ್ಟ್ ಫಾರ್ ಸಚ್ ಥಿಂಗ್ಸ್. ನೀನು ಎಲ್ಲವನ್ನ ಸಹಿಸ್ಕೋಬೇಕು. ಯಾಕೆ ನೀನು ಎಲ್ಲವನ್ನ ಸಹಿಸ್ಕೋಬೇಕು ಅಂತಂದ್ರೆ, ಆತ್ಮೋದ್ಧಾರ ಈಸ್ ಯುವರ್ ಮೇನ್ ಗೋಲ್. ಮೋಕ್ಷದ ಸಂಪಾದನೆ. ಸೊ ಮೋಕ್ಷದ ಸಂಪಾದನೆ ಅಥವಾ ಆತ್ಮದ ಉದ್ಧಾರ ಅದು ನಿನ್ನ ಮುಖ್ಯ ಉದ್ದೇಶವಾಗಿದ್ದ ಪಕ್ಷದಲ್ಲಿ ನಿನಗೆ ಎದುರಾಗಿ ಬರುವಂತಹ ಎಲ್ಲ ತೊಂದರೆಗಳನ್ನು ನೀನು ಸಹಿಸ್ಕೋಬೇಕಾಗತ್ತೆ. ಮತ್ತು ಯಾರೋ ಜನಗಳು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಜನಗಳು ತಾವು ಏನು ಮಾಡ್ತಾ ಇದ್ದೀವಿ ಅನ್ನುವಂತಹ ಜ್ಞಾನ ಕೂಡ ಅವರಿಗೆ ಇರೋದಿಲ್ಲ. ಸೊ ಸಚ್ ಪೀಪಲ್ ಆರ್ ಕಾಲ್ಡ್ ಅಜ್ಞಾನೀಸ್. ಅವರಿಗೆ ಸ್ವತಃ ನಾನು ಏನು ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಅರಿವು ಅವರಲ್ಲಿ ಇರೋದಿಲ್ಲ. ಆದ್ದರಿಂದ ಅವರು ಬೇರೆ ಇತರರನ್ನು ಹಿಂಸೆ ಮಾಡ್ತಾರೆ. ಅವರಿಗೆ ಅದರ ಬಗ್ಗೆ ಅರಿವು ಅಥವಾ ಜ್ಞಾನ ಇದ್ದಿದ್ರೆ ಅವರು ತೊಂದರೆ ಕೊಡ್ತಾ ಇರಲಿಲ್ಲ. ದಟ್ ಮೀನ್ಸ್ ಬೇರೆಯವರಿಂದ ನಿನಗೆ ತೊಂದರೆ ಆಗ್ತಾ ಇದೆ ಅನ್ನುವಂತಹದ್ದು ಸತ್ಯಕ್ಕೆ ದೂರ. ಸೊ ಒಂದು ಪಕ್ಷದಲ್ಲಿ ನೀನು ಏನೋ ಒಂದು ರೀತಿಯ ಹಿಂಸೆಯನ್ನು, ದುಃಖವನ್ನು, ಸಂಕಟವನ್ನು ಅನುಭವಿಸ್ತಾ ಇದೆಯಾ ಅಂತಂದರೆ ಅದಕ್ಕೆ ಕಾರಣ ನಿನ್ನ ಪೂರ್ವ ಕರ್ಮಗಳು. ದಟ್ಸ್ ಆಲ್. ಅದನ್ನು ನೀನೇ ಸಂಪಾದನೆ ಮಾಡಿಕೊಂಡಿರೋವಂತಹದ್ದು. ಆದ್ದರಿಂದ ಈಗ ನೀನು ಮೋಕ್ಷವನ್ನು ಸಂಪಾದನೆ ಮಾಡಿಕೊಳ್ಳುವಂತಹದ್ದು ಕೂಡ ಕೇವಲ ನೀನು ಮಾತ್ರ ಅದನ್ನು ಮಾಡಬಹುದು. ಈ ರೀತಿ ಉದ್ಧವನಿಗೆ ಪರಮಾತ್ಮ ಒಂದು ಉಪದೇಶವನ್ನು ಮಾಡಿರ್ತಾನೆ. ಮತ್ತೆ ಪರಮಾತ್ಮನನ್ನ ಇಲ್ಲಿ ಉದ್ಧವ ಪ್ರಶ್ನೆ ಮಾಡ್ತಾ ಇರುವಂತಹದ್ದು ಕೂಡ ನೇರವಾಗಿ ಅಲ್ಲದೆ ಹೋದರೂ ಕೂಡ ಬಹಳ ಸೂಕ್ಷ್ಮವಾಗಿ ಪರಮಾತ್ಮನಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ನಾನು ಕೇಳ್ತಾ ಇರುವಂತಹ ಈ ಪ್ರಶ್ನೆಗೆ ಪರಮಾತ್ಮ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನನಗೆ ಮತ್ತಷ್ಟು ಉಪದೇಶವನ್ನು ಮಾಡಲಿ, ನನ್ನ ಮನಸ್ಸಿನಲ್ಲಿರುವಂತಹ ಗೊಂದಲವನ್ನು ಅವನು ಪರಿಹಾರ ಮಾಡಲಿ, ನನಗೆ ಬೇಕಾಗಿರುವಂತಹ ಜ್ಞಾನವನ್ನು ಪರಮಾತ್ಮ ನನಗೆ ಕೊಡಲಿ. ಸೊ ಇದು ಉದ್ಧವನ ಉದ್ದೇಶ. ಸೊ ಉದ್ಧವನ ಅಪೇಕ್ಷೆಯನ್ನು ಪರಮಾತ್ಮ ಅರ್ಥ ಮಾಡ್ಕೋತಾನೆ. ಅರ್ಥ ಮಾಡಿಕೊಂಡು ಅವನು ಮತ್ತೆ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾನೆ. ಸೊ ಇಲ್ಲಿ ಪ್ರಶ್ನೆ ಮಾಡಿರುವಂತಹ ಈ ಒಂದು ಭಾಗದಲ್ಲಿ ಭಾಗವತದ 11ನೇ ಸ್ಕಂದದ 22ನೆಯ ಅಧ್ಯಾಯ ಮುಕ್ತಾಯವಾಗುತ್ತೆ. ಆ್ಯಂಡ್ ನೌ ವಿ ಆರ್ ಎಂಟರಿಂಗ್ ಇನ್ ಟು ದಿ 23rd ಚಾಪ್ಟರ್ ಆಫ್ ಶ್ರೀಮದ್ ಭಾಗವತ ಮಹಾಪುರಾಣ. ಇಟ್ ಈಸ್ ದಿ 11th ಕ್ಯಾಂಟೋ. ಆ್ಯಂಡ್ ಈ 23ನೇ ಅಧ್ಯಾಯವನ್ನು ಒಬ್ಬ ತಿತಿಕ್ಷು ಬ್ರಾಹ್ಮಣನ ಇತಿಹಾಸ ಅಂತ ಹೇಳ್ತಾರೆ. ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಭಿಕ್ಷು ಗೀತ, ದಿ ಸಾಂಗ್ ಆಫ್ ಎ ಸನ್ಯಾಸಿ, ಭಿಕ್ಷು ಗೀತ. ಸೊ ಇಟ್ಸ್ ಎ ಸ್ಟೋರಿ ಅಬೌಟ್ ಎ ಬ್ರಾಹ್ಮಣ. ಸೊ ಆ ಒಂದು ಇತಿಹಾಸವನ್ನು ಪರಮಾತ್ಮ ಉದ್ಧವನಿಗೆ ಉಪದೇಶದ ರೀತಿಯಲ್ಲಿ ಬೋಧನೆಯನ್ನು ಮಾಡ್ತಾನೆ. ಸೊ ಶ್ರೀ ಶುಕ ಉವಾಚ. ಇಲ್ಲಿ ಶುಕ ಈಸ್ ಆಲ್ಸೋ ಕಾಲ್ಡ್ ಬಾದರಾಯಣ ಮುನಿ.
ಸ ಏವ ಮಾ ಶಂಸಿತ ಉದ್ಧವೇನ ಭಾಗವತ ಮುಖ್ಯೇನ ದಶಾರ್ಹ ಮುಖ್ಯ ಸಭಾಜಯನ್ ಮೃತ್ಯವಚೋ ಮುಕುಂದ ಸ್ತಮ ಬಭಾಷೆ ಶ್ರವಣೀಯ ವೀರ್ಯ. ಸೊ ಶುಕ ಮಹಾಮುನಿಗಳು ಅವ್ರು ಹೇಳ್ತಾರೆ, ಆಕ್ಚುಲಾಗಿ ದಿ ಕಾನ್ವರ್ಸೇಷನ್ ಈಸ್ ಗೋಯಿಂಗ್ ಆನ್ ಬಿಟ್ವೀನ್ ಪರೀಕ್ಷಿತ ಅಂಡ್ ಶುಕ ಮಹಾಮುನಿ. ಆದರೆ ಇಲ್ಲಿ ನಾವು ಉದ್ಧವ ಗೀತ ಅಂತ ಹೇಳಿ ದ ಕಾನ್ವರ್ಸೇಷನ್ ಈಸ್ ಬಿಟ್ವೀನ್ ಉದ್ಧವ ಅಂಡ್ ಪರಮಾತ್ಮ, ಇದು ಭಾಗವತದ ಭಾಗದಲ್ಲಿ ಬರುವಂತಹದ್ದು. ಬಟ್ ಮೂಲವಾಗಿ ಇದು ಶುಕ ಮಹಾಮುನಿ ಮತ್ತು ಪರೀಕ್ಷಿತ. ಸೊ ಪರೀಕ್ಷಿತನ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹದ್ದು ಶುಕ ಮಹಾಮುನಿಗಳು ಆರ್ ದಿಸ್ ಬಾದರಾಯಣ. ದಿಸ್ ಈಸ್ ಭಾಗವತ. ಭಾಗವತ ಇವತ್ತು ನಮಗೆ ಯಾಕೆ ಸಿಕ್ಕಿದೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಪರೀಕ್ಷಿತ. ಹಿ ಕ್ವಶನ್ಸ್. ಸೊ ಅವನ ಪ್ರಶ್ನೆಗಳಿಗೆ ಉತ್ತರ ಅಂತ ಹೇಳಿ ಶುಕ ಮಹಾಮುನಿಗಳು ಇಲ್ಲಿ ಉಪದೇಶವನ್ನು ಮಾಡ್ತಾರೆ. ದಟ್ ಈಸ್ ದಿ ಭಾಗವತ ಮಹಾಪುರಾಣ. ಸೊ ಆಕ್ಚುಲ್ ಆಗಿ ಇಲ್ಲಿ ಕಾನ್ವರ್ಸೇಷನ್ ಈಸ್ ಬಿಟ್ವೀನ್ ಪರಮಾತ್ಮ ಅಂಡ್ ಉದ್ಧವ ಅಂಡ್ ಇಟ್ ಈಸ್ ಕಂಟಿನ್ಯೂಯಿಂಗ್. ಇಟ್ ಈಸ್ ಕಾಲ್ಡ್ ದಿ ಉದ್ಧವ ಗೀತ. 11ನೇ ಸ್ಕಂದದಲ್ಲಿ ದಿಸ್ ಪೋರ್ಷನ್ ಈಸ್ ಕಾಲ್ಡ್ ದಿ ಉದ್ಧವ ಗೀತ. ಸೊ ಇಲ್ಲಿ ಉದ್ಧವ ಗೀತ ಅಂತ ಹೇಳಿ ಉದ್ಧವ ನಿರಂತರವಾಗಿ ಪರಮಾತ್ಮನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಪ್ರಶ್ನೆಗಳನ್ನು ಮಾಡುವ ಮೂಲಕ ಭಗವಂತ ಏನು ಅವನಿಗೆ ಉತ್ತರವನ್ನು ಕೊಡ್ತಾನೆ ಅದು ಅವನಿಗೆ ಪರಿಹಾರವಾಗ್ತಾ ಇದೆ. ಸೊ ಹಿ ಈಸ್ ಕ್ಲಿಯರಿಂಗ್ ಆಲ್ ಹಿಸ್ ಡೌಟ್ಸ್. ಇಟ್ ಈಸ್ ಲೈಕ್ ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ಗೀತೆಯ ಉಪದೇಶವನ್ನು ಅರ್ಜುನನಿಗೆ ಮಾಡಿದಾಗ ಅರ್ಜುನ ಮತ್ತೆ ಮತ್ತೆ ತನ್ನಲ್ಲಿ ಉಂಟಾಗ್ತಾ ಇರುವಂತಹ ಎಲ್ಲ ಸಂಶಯಗಳನ್ನು ಪ್ರಶ್ನೆಗಳನ್ನು ಮಾಡುವ ಮೂಲಕ ಪರಮಾತ್ಮನಿಂದ ಪರಿಹಾರವನ್ನು ತಿಳ್ಕೊತಾ ಇದ್ದ. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಇಲ್ಲಿ ವಿದುರ ಕೂಡ ಪ್ರಶ್ನೆಗಳನ್ನು ಮಾಡುವ ಮೂಲಕ ಪರಿಹಾರವನ್ನು ಕಂಡುಕೋತಾ ಇದ್ದಾನೆ. ಒನ್ಸ್ ಅಗೇನ್ ದಿಸ್ ಭಗವದ್ಗೀತಾ ಈಸ್ ಎ ಸಂವಾದ ಬಿಟ್ವೀನ್ ಅರ್ಜುನ ಅಂಡ್ ಪರಮಾತ್ಮ ಶ್ರೀಕೃಷ್ಣ ಅಂತ ಹೇಳಿದ್ರು ಕೂಡ ಇಟ್ ಈಸ್ ಫಾರ್ ದಿ ಲೋಕದ ಉದ್ಧಾರ. ನಮ್ಮೆಲ್ಲರ ಪರವಾಗಿ ಅರ್ಜುನನ ಮೂಲಕ ಸಿಕ್ಕಿರುವಂತಹ ಒಂದು ಉಪದೇಶ ಭಗವದ್ಗೀತೆ. ಅಂಡ್ ಎಕ್ಸಾಕ್ಟ್ಲಿ ದಿ ಕಾನ್ವರ್ಸೇಷನ್ ಬಿಟ್ವೀನ್ ದಿ ಪರೀಕ್ಷಿತ ಅಂಡ್ ಶುಕ ಮಹಾಮುನಿ, ಥ್ರೂ ದಟ್ ವಿ ಗಾಟ್ ದಿಸ್ ಭಾಗವತ ಮಹಾಪುರಾಣ. ಸೊ ಇಲ್ಲಿ ಸಿಮಿಲರ್ಲಿ ಉದ್ಧವ ಈಸ್ ಆಲ್ಸೋ ಆಸ್ಕಿಂಗ್ ಕ್ವಶನ್ಸ್. ಹೀಗೆ ಇವರಿಬ್ಬರ ಜೊತೆಯಲ್ಲಿ ಸಂಭಾಷಣೆ ನಡೀತಾ ಇದೆ ಬಿಟ್ವೀನ್ ಉದ್ಧವ ಅಂಡ್ ಪರಮಾತ್ಮ. ಈ ಸಂದರ್ಭದಲ್ಲಿ ಶುಕ ಮಹಾಮುನಿಗಳು ಇಲ್ಲಿ ಹೇಗೆ ಬರ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಬರಬಹುದು. ಇನ್ಫ್ಯಾಕ್ಟ್ ದಿಸ್ ಭಾಗವತ ಅನ್ನುವಂತಹದ್ದು ಈಸ್ ಅಡ್ರೆಸ್ ಟು ಪರೀಕ್ಷಿತ. ಪರೀಕ್ಷಿತ ಪ್ರಶ್ನೆ ಮಾಡಿರೋದ್ರಿಂದ ಈ ಭಾಗವತ ಅನ್ನುವಂತಹದ್ದು ನಮಗೆ ಸಿಕ್ಕಿದೆ. ಸೊ ಪರೀಕ್ಷಿತನ ಪ್ರಶ್ನೆಗಳಿಗೆ ಭಗವಾನ್ ಶ್ರೀ ಶುಕ ಮಹಾಮುನಿಗಳ ಉತ್ತರ ಈಸ್ ಭಾಗವತ. ಸೊ ಉದ್ಧವ ಇಲ್ಲಿ ಪರಮಾತ್ಮನಲ್ಲಿ ಇಂತಹ ಪ್ರಶ್ನೆಗಳನ್ನು ಮಾಡಿದಾನೆ ಅನ್ನುವಂತಹದ್ದನ್ನ ತಿಳಿಸ್ತಾ ಇರೋದು ಕೂಡ ಶುಕ ಮಹಾಮುನಿಗಳು. ಉದ್ಧವನ ಮನಸ್ಸಿನಲ್ಲಿ ಇಂತಹ ಒಂದು ಪ್ರಶ್ನೆ ಬಂದಿದೆ, ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರುವಂತಹದ್ದು ಪರಮಾತ್ಮ ಶ್ರೀಕೃಷ್ಣ ಅಂತ ನಮಗೆ ತಿಳಿಸ್ಕೊಡ್ತಾ ಇರುವಂತಹದ್ದು ಕೂಡ ದಿ ಸೇಮ್ ಶುಕ ಮಹಾಮುನಿ. ಸೊ ಅವರು ಪರೀಕ್ಷಿತನಿಗೆ ಹೇಳ್ತಾರೆ, ಹೇ ಪರೀಕ್ಷಿತ ಕೇಳುವವನಾಗು. ಭಗವಂತನ ಈ ಒಂದು ಲೀಲಾ ಕಥೆಯನ್ನು ಕೇಳಬೇಕು ಅಂತಂದ್ರೆ ನಿಜವಾಗ್ಲೂ ಅದಕ್ಕೆ ಒಂದು ಯೋಗ್ಯತೆ ಇರಬೇಕು. ಅಷ್ಟು ಸುಲಭವಾಗಿ ಇದು ಎಲ್ರಿಗೂ ಸಿಗುವಂತಹದ್ದಲ್ಲ. ಶ್ರವಣ ಅಂತಂದಾಗ ಈವನ್ ಫಾರ್ ಶ್ರವಣ ಒನ್ ಮಸ್ಟ್ ಬಿ ಕ್ವಾಲಿಫೈಡ್. ಯಾಕೆಂತಂದ್ರೆ ಶ್ರವಣ ಅಂತಂದಾಗ ಒನ್ ಮಸ್ಟ್ ಬಿ ವೆರಿ ಅಲರ್ಟ್. ಸೊ ಹಿ ಹ್ಯಾಸ್ ಟು ಸಿಟ್ ಬಿಫೋರ್ ದಿ ಮಾಸ್ಟರ್. ಅಲ್ಲಿ ಗುರು ಹೇಳುವಂತಹ ಅಷ್ಟೂ ಮಾತುಗಳನ್ನು ಗಮನ ಕೊಟ್ಟು ಕೇಳಿಸ್ಕೋಬೇಕಾದರೆ ಅವನ ಜೊತೆ ಆ ಮನಸ್ಸು ಕೂಡ ಅಲ್ಲಿ ಅಷ್ಟೇ ಗಂಭೀರವಾಗಿ ಅವನ ಜೊತೆ ಇರಬೇಕು. ಸೊ ಮನಸ್ಸನ್ನು ಆ ರೀತಿ ನಿಗ್ರಹದಲ್ಲಿಟ್ಕೊಂಡು
ಇಂತಹ ಪರಮಾತ್ಮನ ಲೀಲಾ ಪ್ರಸಂಗಗಳನ್ನು ಶ್ರವಣ ಮಾಡಬೇಕು ಅಂತಂದರೆ ಇಟ್ ಈಸ್ ನಾಟ್ ಫಾರ್ ಎವ್ರಿಬಡಿ. ಸೊ ಅದಕ್ಕೆ ಅನೇಕ ರೀತಿಯ ಯೋಗ್ಯತೆಗಳು ಬೇಕಾಗುತ್ತೆ. ಭಗವಂತನ ಲೀಲೆಗಳನ್ನು ಕೇಳಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ದಟ್ ರಿಕ್ವೈರ್ಸ್ ಡಿಫರೆಂಟ್ ಲೆವೆಲ್ ಆಫ್ ಮೈಂಡ್, ಮೆಚುರಿಟಿ ಆಫ್ ದಿ ಮೈಂಡ್. ಸೊ ಅದಕ್ಕೆ ಒಂದು ಯೋಗ್ಯತೆಯನ್ನು ಕೂಡ ಸಂಪಾದನೆ ಮಾಡಿರಬೇಕಾಗತ್ತೆ. ಸೊ ಇಲ್ಲಿ ಮಹಾಮುನಿಗಳು ಹೇಳ್ತಾ ಇರುವಂತಹದ್ದು, ಓನ್ಲಿ ದಿ ಗ್ರೇಟೆಸ್ಟ್ ಡಿವೋಟೀಸ್ ಕ್ಯಾನ್ ಲಿಸನ್ ಟು ದಿ ಸ್ಟೋರೀಸ್ ಆಫ್ ದಿ ಪರಮಾತ್ಮ. ನಾಟ್ ಎವ್ರಿ ಒನ್ ಕ್ಯಾನ್ ಲಿಸನ್ ಟು ದಿ ಸ್ಟೋರೀಸ್ ಆಫ್ ದಿ ಪರಮಾತ್ಮ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎವ್ರಿಬಡಿ. ಸೊ ಯಾರು ನಾನು ನಿಜವಾಗ್ಲೂ ಭಗವಂತನ ಮಹಾಭಕ್ತ, ನನಗೆ ಭಗವಂತನ ಲೀಲೆಗಳನ್ನು ತಿಳ್ಕೋಬೇಕು, ಮಹಿಮೆಯನ್ನು ನಾನು ತಿಳ್ಕೋಬೇಕು ಅಂತ ಹೇಳಿ ಭಗವಂತನನ್ನು ಭಕ್ತಿ ಮಾಡಿರ್ತಾನೆ, ಓನ್ಲಿ ಸಚ್ ಪರ್ಸನ್ ಕ್ಯಾನ್ ಲಿಸನ್ ಟು ದಿ ಸ್ಟೋರೀಸ್ ಆಫ್ ದಿ ಪರಮಾತ್ಮ. ಸೊ ಭಗವಂತನ ಕಥಾಶ್ರವಣವನ್ನು ಮತ್ತೆ ಯಾರೋ ಕೇಳ್ತಾ ಇಲ್ಲ ಅಂತಂದಾಗ ಇಟ್ ಈಸ್ ನಾಟ್ ದಟ್ ಹಿ ಈಸ್ ನಾಟ್ ಎ ಡಿವೋಟಿ. He is also devotee, no doubt about it. But to listen to the story of the Paramatma, one must be qualified to the next level. Apart from the devotion, there is one more level. So ಮನಸ್ಸನ್ನು ಸ್ತಬ್ಧಗೊಳಿಸ್ಕೋಬೇಕಾಗತ್ತೆ. ಶ್ರವಣ ಅಂತಂದಾಗ ಅಲ್ಲಿ ಗುರು ಹೇಳ್ತಾ ಇರೋವಂತಹದ್ದು ಎಲ್ಲವನ್ನ ಕೇಳಿಸ್ಕೋಬೇಕಾಗತ್ತೆ. ಯಾಕೆಂತಂದರೆ ಅದು ಎಲ್ಲೂ ಮಿಸ್ ಆಗಬಾರ್ದು. ಏನು ಕೇಳಿಸ್ಕೊಂಡಿರ್ತಾನೆ ಅದು ಮತ್ತೆ ಮತ್ತೊಂದು ಲೆವೆಲ್, ದಟ್ ಈಸ್ ಕಾಲ್ಡ್ ದಿ ಮನನ. ಗುರು ಏನು ಹೇಳಿದ್ದಾನೆ ಅದು ನನಗೆ ಯಾವುದು ಅರ್ಥ ಆಗಿಲ್ಲ, ಅಥವಾ ಗುರು ಹೇಳ್ತಾ ಇರೋವಂತಹದ್ದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇವೆಲ್ಲ ಮನನ ಮಾಡ್ಕೋಬೇಕಾಗತ್ತೆ. ಸೊ ಮನನ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಪೂರ್ವವಾಗಿ ಶ್ರವಣ, ನಾನು ಏನು ಕೇಳಿಸ್ಕೊಂಡಿದ್ದೀನಿ ಅನ್ನೋವಂತಹದ್ದು ಸಂಪೂರ್ಣವಾಗಿ ನನ್ನ ಚಿತ್ತದಲ್ಲಿರಬೇಕು. ಸೊ ಶ್ರವಣ ನಾನು ಕೇಳಿಸ್ಕೋತಾ ಇದ್ದೀನಿ ಅಂತಂದಾಗ ಅಷ್ಟು ವಿಚಾರಗಳು ನನ್ನಲ್ಲಿ ಇರಬೇಕು ಅಂತಂದರೆ ಹಿ ಮಸ್ಟ್ ಬಿ ವೆರಿ ಫೋಕಸ್ಡ್. ಸೊ ಅದಕ್ಕೆ ಇಲ್ಲಿ ಶುಕ ಮಹಾಮುನಿಗಳು ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ, ಟು ಲಿಸನ್ ಟು ದಿ ಸ್ಟೋರಿ ಆಫ್ ದಿ ಪರಮಾತ್ಮ ಒನ್ ಮಸ್ಟ್ ಬಿ ಕ್ವಾಲಿಫೈಡ್. ಸೊ he must attain certain qualifications to come to this level to listen to the mahime of the Paramatma. And among such devotees, ಅಂತಹ ನೂರಾರು ಜನ ಡಿವೋಟಿಗಳಿದ್ದಾರೆ. ಭಗವಂತನ ಲೀಲಾ ಪ್ರಸಂಗಗಳನ್ನು, ಮಹಿಮೆಯನ್ನು ತಿಳ್ಕೊಳ್ಳೋದಕ್ಕೆ there are so many such devotees who are well qualified to sit and listen to the stories of the Paramatma. Among such devotees, there is one great devotee called ಉದ್ಧವ. ಸೊ ಉದ್ಧವನ ಕಥೆಯನ್ನು ಇಲ್ಲಿ ಶುಕಮಹಾಮುನಿಗಳು ಪರೀಕ್ಷಿತನಿಗೆ ಹೇಳ್ತಾ ಇರುವಂತಹದ್ದು. ಸೊ ನಾವು ಭಾಗವತವನ್ನು ನಾವು ಓದ್ತಾ ಇದ್ದೀವಿ, ಏನೋ ಭಾಗವತವನ್ನು ಸ್ವಲ್ಪ ಕೇಳಿಸ್ಕೋತಾ ಇದ್ದೀವಿ ಅಂತಂದರೆ ವಿ ಮಸ್ಟ್ ಆಲ್ವೇಸ್ ರಿಮೆಂಬರ್ ದಟ್ ದಿಸ್ ಈಸ್ ನರೇಟೆಡ್ ಬೈ ಶುಕಮಹಾಮುನಿ ಟು ಪರೀಕ್ಷಿತ. ಸೊ ಪರೀಕ್ಷಿತ ಹ್ಯಾಸ್ ಗಾಟ್ ಸರ್ಟನ್ ಕ್ವಶನ್ಸ್ ಇನ್ ಹಿಸ್ ಮೈಂಡ್. ಸೊ ತನ್ನ ಮನಸ್ಸಿನಲ್ಲಿರುವಂತಹ ಅನೇಕ ಸಂಶಯಗಳನ್ನು ಅವನು ಇಲ್ಲಿ ಶುಕಮಹಾಮುನಿಗಳ ಬಳಿ ಬಂದು ಕೇಳ್ಕೊತಾ ಇದ್ದಾನೆ. ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರುವಂತಹದ್ದು ಈಸ್ ಕಾಲ್ಡ್ ದಿ ಭಾಗವತ. ಸೊ ದಿಸ್ ಮಸ್ಟ್ ಬಿ, ವಿ ಮಸ್ಟ್ ಆಲ್ವೇಸ್ ರಿಮೆಂಬರ್ ದಿಸ್. ಭಾಗವತ ಅಂದ ತಕ್ಷಣ ಇಟ್ ಈಸ್ ಆ್ಯಕ್ಚುಲಿ ನರೇಟೆಡ್ ಬೈ ಶುಕಮಹಾಮುನಿ ಟು ಪರೀಕ್ಷಿತ. ಅಲ್ಲಲ್ಲಿ ಇದು ಉದ್ಧವ ಗೀತೆ, ಮತ್ತೊಂದು ಇಲ್ಲಿ ಭಗವಂತ ಮಾತಾಡ್ದ, ಇನ್ನೊಬ್ಬ ಮಾತಾಡ್ದ, ಅದೆಲ್ಲ ಅಲ್ಲಲ್ಲಿ ಬರೋವಂತಹದ್ದು. ಬಟ್ ಮೂಲವಾಗಿ ಸಂವಾದ ಇಸ್ ಬಿಟ್ವೀನ್ ಪರೀಕ್ಷಿತ ಆ್ಯಂಡ್ ಶುಕಮಹಾಮುನಿ. ಸೊ ಅಮಾಂಗ್ ಸಚ್ ಡಿವೋಟೀಸ್, ಶುಕಮಹಾಮುನಿಗಳು ಹೇಳ್ತಾ ಇದ್ದಾರೆ, ದೆರ್ ಈಸ್ ಒನ್ ಸಚ್ ಗ್ರೇಟ್ ಡಿವೋಟಿ ಕಾಲ್ಡ್ ಉದ್ಧವ. ಸೊ ಉದ್ಧವ ಈಸ್ ಒನ್ ಅಮಾಂಗ್ ದೆಮ್. ಸೊ ಹಿ ಈಸ್ ದಿ ಗ್ರೇಟೆಸ್ಟ್ ಭಕ್ತ ಆಫ್ ದಿ ಪರಮಾತ್ಮ. ಶ್ರೀಕೃಷ್ಣನ ಪರಮ ಭಕ್ತ ಅವನು. ಅಂಡ್ ಉದ್ಧವ ನೋಸ್ ದಿ ವ್ಯಾಲ್ಯೂ ಅಂಡ್ ಸೀಕ್ರೆಟ್ಸ್ ಆಫ್ ಲಿಸ್ನಿಂಗ್ ಟು ದಿ ಸ್ಟೋರೀಸ್ ಆಫ್ ದಿ ಪರಮಾತ್ಮ.
ಸೊ ಹಿ ನೋಸ್, ಉದ್ಧವ ನೋಸ್ ವೈ ಒನ್ ಶುಡ್ ಲಿಸನ್ ಟು ದಿ ಸ್ಟೋರಿ ಆಫ್ ದಿ ಪರಮಾತ್ಮ. ಅದು ಕೇಳೋದ್ರಿಂದ ಏನು ಸಿಗುತ್ತೆ, ವಾಟ್ ಈಸ್ ದಿ ಬೆನಿಫಿಟ್. ಸೊ ಹಿ ನೋಸ್ ದಟ್ ಸೀಕ್ರೆಟ್. ಸೊ ಹಿ ಲವ್ಸ್ ಟು ಲಿಸನ್ ಟು ದಿ ಸ್ಟೋರೀಸ್ ಆಫ್ ದಿ ಪರಮಾತ್ಮ. ಸೊ ದ ಲೀಲಾ ಆಫ್ ದಿ ಪರಮಾತ್ಮ ವಿಲ್ ಗೆಟ್ ಯು ದಿ ಫ್ರೀಡಮ್. ಅದು ಮೋಕ್ಷವನ್ನೇ ಕರುಣಿಸುತ್ತೆ. ಶ್ರವಣ ನಿನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗಿ ಮುಟ್ಟಿಸುತ್ತೆ ಅಂತಂದರೆ, ನಾವು ಆಧ್ಯಾತ್ಮದಲ್ಲಿ ಸಾಧನೆ ಮಾಡ್ತಾ ಇದ್ದೀನಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತಂದಾಗ ಮೊದಲನೇದಾಗಿ ಅಲ್ಲಿ ನಾವು ಮಾಡಬೇಕಾಗಿರುವಂತಹದ್ದೇನು ಅಂತಂದರೆ ಆತ್ಮವಿಚಾರವನ್ನು ಕುರಿತು ಕೇಳಿಸ್ಕೊಳ್ಳುವಂತಹದ್ದು. ಇಟ್ ಈಸ್ ಕಾಲ್ಡ್ ದಿ ಶ್ರವಣ. ಆ ನಂತರದಲ್ಲಿ ಮನನ ಮಾಡ್ಕೋಬೇಕಾಗತ್ತೆ. ನಾನು ಏನು ಕೇಳಿಸ್ಕೊಂಡೆ, ಅದರಲ್ಲಿ ನನಗೆ ಯಾವುದು ಅರ್ಥ ಆಗಿದೆ, ಅರ್ಥ ಆಗದೆ ಇರೋವಂತಹದ್ದನ್ನು ಮತ್ತೆ ಗುರುಗಳಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಸೊ ನಾನು ಏನು ಪ್ರಶ್ನೆ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗಬೇಕು ಅಂತಂದರೆ ನಾನು ಕೇಳಿಸ್ಕೊಂಡಿರೋವಂತಹದ್ದನ್ನು ಮತ್ತೆ ಮತ್ತೆ ನಾನು ಮನನ ಮಾಡ್ಕೋಬೇಕಾಗತ್ತೆ. ಸೊ ಶ್ರವಣ, ಮನನ. ಸೊ ಮನನದಲ್ಲಿ ಏನಾಗುತ್ತೆ, ಎಲ್ಲ ಸಂಶಯಗಳು ಕೂಡ ನಿವಾರಣೆಯಾಗುತ್ತೆ. ಓ ಎಸ್, ದಿಸ್ ಈಸ್ ಕರೆಕ್ಟ್. ವಾಟ್ ಐ ಹ್ಯಾವ್ ಹರ್ಡ್, ನೌ ಐ ಡು ನಾಟ್ ಹ್ಯಾವ್ ಎನಿ ಡೌಟ್ಸ್. ಸೊ ದಿಸ್ ಕ್ಲಾರಿಟಿ ಯು ವಿಲ್ ಗೆಟ್ ಇಟ್ ಇನ್ ಮನನ. ದ ಪ್ರೋಸೆಸ್ ಈಸ್ ಕಾಲ್ಡ್ ಮನನ. ಯಾವಾಗ ಒಂದು ಕ್ಲಾರಿಟಿ ಸಿಗುತ್ತೆ, then that clarity is to be adopted in the life. So it is to be practiced. So that is a spiritual practice. Then that will lead you to moksha. You will attain moksha. So he knows this secret. ಉದ್ಧವ ಅವನಿಗೆ ಈ ಒಂದು ರಹಸ್ಯ ಗೊತ್ತಾಗಿದೆ. ಸೊ ಈ ರೀತಿ ಭಗವಂತನ ಮಹಿಮೆಯಿಂದ ಕೂಡಿರುವಂತಹ ಕಥೆಗಳನ್ನು ಕೇಳೋದ್ರಿಂದ ಒಂದು ಅಲ್ಲಿ ಪ್ರೇಮ ಮೀನ್ಸ್ ಭಕ್ತಿ, ಡಿವೋಷನ್, ಆ್ಯಂಡ್ ದಟ್ ಭಕ್ತಿ ಡಿವೋಷನ್ ವಿಲ್ ಗಿವ್ ಯು ದಿ ಮುಕ್ತಿ. ಸೊ ಹೀಗಾಗಿ ದಿಸ್ ಉದ್ಧವ ಈಸ್ ಎ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶ್ರೀಕೃಷ್ಣ. ಮತ್ತು ಇಲ್ಲಿ ಈ ಸಂದರ್ಭದಲ್ಲಿ ಉದ್ಧವ ಬಹಳ ಅದ್ಭುತವಾದ ಪ್ರಶ್ನೆಯನ್ನು ಮಾಡಿದ್ದಾನೆ. ಯಾಕೆಂತಂದರೆ ಮೋಕ್ಷವನ್ನು ಅಷ್ಟು ಸುಲಭವಾಗಿ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಆ ಮೋಕ್ಷದ ಹಾದಿಯಲ್ಲಿ ಅನೇಕ ರೀತಿಯ ಅಡಚಣೆಗಳು ಬರುತ್ತೆ. ಅಂತಹ ಕೆಲವು ಅಡಚಣೆಗಳನ್ನು ಕುರಿತು ಭಗವಂತ ಈಗಾಗಲೇ ಉದ್ಧವನಿಗೆ ತಿಳಿಸಿದ್ದಾನೆ. ಸಿ ವೆನ್ ಇಟ್ ಈಸ್ ಆತ್ಮೋದ್ಧಾರ ಅಂತ ಹೇಳಿದಾಗ ನಿನಗೆ ಸಹನೆ ಈಸ್ ದಿ ಗ್ರೇಟೆಸ್ಟ್ ವೆಪನ್. ಸೊ ಅದು ಸದಾ ನಿನ್ನ ಬಳಿ ಇರಬೇಕು. ಸೊ ತಾಳ್ಮೆಯನ್ನು ನೀನು ಮೀರಬಾರ್ದು. ಸೊ ಎಲ್ಲವನ್ನ ನೀನು ಸಹಿಸ್ಕೋಬೇಕು. ಅದು ಯಾವುದೇ ರೀತಿಯ ಕಷ್ಟಗಳು ಅಡ್ಡ ಬಂದರೂ ಕೂಡ ಅವೆಲ್ಲವನ್ನ ನೀನು ಸಹಿಸ್ಕೋಬೇಕು. ಸೊ ಎಲ್ಲವನ್ನ ನಾನು ಸಹಿಸ್ಕೋಬೇಕು ಅಂತಂದರೆ ವಾಟ್ ಈಸ್ ದಿ ಯೂಸ್? ನಾ ಯಾಕೆ ಎಲ್ಲವನ್ನ ಸಹಿಸ್ಕೋಬೇಕು? ಬಿಕಾಸ್ ಎಲ್ಲದಕ್ಕಿಂತ ದೊಡ್ಡದು ಶ್ರೇಷ್ಠ ಅಂತಂದರೆ ಇಟ್ ಈಸ್ ಮೋಕ್ಷ. ಸೊ ಎಲ್ಲವನ್ನ ನೀನು ಸಹಿಸ್ಕೊಳ್ಳೋದ್ರಿಂದ ಫೈನಲಿ ಯು ವಿಲ್ ಗೆಟ್ ದಿ ಮೋಕ್ಷ, ಆ್ಯಂಡ್ ದಟ್ ಈಸ್ ದಿ ಹೈಯೆಸ್ಟ್ ಪರಮಾಗತಿ. So that if you want to attain that paramagati, that moksha, so ನೀನು ಈ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಈ ಸಂದರ್ಭದಲ್ಲಿ ಬರುವಂತಹ ಎಲ್ಲ ತೊಂದರೆಗಳನ್ನು ಕೂಡ ನೀನು ಸಹಿಸ್ಕೋಬೇಕಾಗತ್ತೆ. ಅದು ಅನೇಕ ರೀತಿಯ ತೊಂದರೆಗಳಿರಬಹುದು. ಅನೇಕ ದುಷ್ಟ ಜನರುಗಳು ಕೂಡ ನಿನಗೆ ಬಂದು ಹಿಂಸೆ ಮಾಡಬಹುದು. ನೀನು ಎಲ್ಲವನ್ನ ಸಹಿಸ್ಕೋಬೇಕಾಗತ್ತೆ. ಅವ್ರ ವಿರುದ್ಧವಾಗಿ ನೀನು ಹೋಗೋ ಹಾಗಿಲ್ಲ. ಸೊ ಈಗ ಉದ್ಧವನಿಗೆ ಬಂದಿರುವಂತಹ ಸಂಶಯ ಏನು ಅಂತಂದರೆ, ಅಷ್ಟೊಂದು ರೀತಿಯಲ್ಲಿ ನಮಗೆ ಅಷ್ಟು ದೊಡ್ಡ ಹಿಂಸೆಯನ್ನು ಮಾಡಿದಾಗ ಅಂತಹ ಹಿಂಸೆ ಅಥವಾ ಸಂಕಟ ದುಃಖವನ್ನು ಹೇಗೆ ನುಂಗ್ಕೊಂಡಿರೋಕ್ಕಾಗತ್ತೆ? ಹೇಗೆ ನಾವು ರಿಯಾಕ್ಟ್ ಮಾಡದೇ ಇರೋದಕ್ಕೆ ಹೇಗೆ ಸಾಧ್ಯ? ಅಷ್ಟು ಕಷ್ಟಗಳನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಇದೆಯಾ ಅನ್ನೋವಂತಹ ಸಂಶಯ ಉದ್ಧವನಿಗೆ ಬಂದಿದೆ. ಬಟ್ ಅವನು ನೇರವಾಗಿ ಕೇಳಲಿಲ್ಲ ಪರಮಾತ್ಮನನ್ನು.
ಇಂತಹ ಕಷ್ಟಗಳು ಬಂದರೆ ನನ್ನ ಕೈನಲ್ಲಿ ಆಗತ್ತಾ ಅಂತ ಅವನು ನೇರವಾಗಿ ಕೇಳಲಿಲ್ಲ. ಸೊ ಈ ರೀತಿ ಯಾರು ಮಾಡಿದ್ದಾರೆ, ಅಂತಹ ಉದಾಹರಣೆಗಳೇನಾದರೂ ಇದೆಯಾ? ಸೊ ದಟ್ ಐ ಕ್ಯಾನ್ ಲರ್ನ್ ಫ್ರಮ್ ಹಿಮ್. ಸೊ ವೆರಿ ವಂಡರ್ಫುಲಿ ಹಿ ಹ್ಯಾಸ್ ಕ್ವಶನ್. ಸೊ ಡೈರೆಕ್ಟಾಗಿ ನೇರವಾಗಿ ಕೇಳಲಿಲ್ಲ ಪ್ರಶ್ನೆ. ಅಂತಹದ್ದು ಯಾವುದಾದ್ರು ಉದಾಹರಣೆ ಇದ್ದರೆ ಪರಮಾತ್ಮ ಆ ವಿಷಯವನ್ನು ತಗೊಂಡು ನೀನು ಯಾತಕ್ಕೆ ನನಗೆ ಮತ್ತಷ್ಟು ಉಪದೇಶವನ್ನು ನೀಡಬಾರದು? ಸೊ ವೆರಿ ಕ್ಲೆವರ್ಲಿ ಆಸ್ಕ್ಡ್ ಉದ್ಧವ. ಇಷ್ಟೊಂದು ಕಷ್ಟಗಳನ್ನು ಒಂದು ಸ್ವಲ್ಪನೂ ವಿರೋಧ ಮಾಡದೆ ಹೇಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ನನ್ನಲ್ಲಿ ಅಂತಹ ಶಕ್ತಿ ಇದೆಯಾ? ಇದು ನೇರವಾಗಿ ಕೇಳುವಂತಹದ್ದು. ಬಟ್ ಅವನು ಆ ರೀತಿ ಕೇಳಲಿಲ್ಲ. ಇಂತಹ ತೊಂದರೆಗಳು ಬಂದಾಗ ಅದನ್ನೆಲ್ಲ ಸಹಿಸಿಕೊಂಡು ಮೋಕ್ಷವನ್ನು ಗಳಿಸಿರುವವನ ಉದಾಹರಣೆ ಏನಾದರೂ ನೀನು ಕೊಡೋದಕ್ಕೆ ಸಾಧ್ಯನಾ? ಯು ಟೀಚ್ ಮೀ ದಟ್. ಸೊ ಪರಮಾತ್ಮ ಹಿ ಅಂಡರ್ಸ್ಟುಡ್ ದಿ ಜಾಣ್ಮೆ, ಇಂಟೆಲಿಜೆನ್ಸ್ ಆಫ್ ಉದ್ಧವ. ಸೊ ಅವನ ಅಪೇಕ್ಷೆಯನ್ನು ಅರ್ಥ ಮಾಡ್ಕೋತಾನೆ ಪರಮಾತ್ಮ ಶ್ರೀಕೃಷ್ಣ. ಸೊ ಅವನು ಎಸ್, ನೀನು ಈ ರೀತಿನೇ ಕೇಳ್ತಾ ಇದೆಯಲ್ವಾ, ನಿನ್ನ ಪ್ರಕಾರನೇ ನಾನು ನಿನಗೆ ಉಪದೇಶವನ್ನು ನೀಡ್ತೀನಿ. ಸೊ ಕೃಷ್ಣ ಕೂಡ he could grasp the intention of Uddhava. So he says, you are very intelligent. ಬಹಳ ಚೆನ್ನಾಗಿ ಪ್ರಶ್ನೆಯನ್ನು ಮಾಡಿದೆಯಾ. ಸೊ ಉದ್ಧವನ ಪ್ರಶ್ನೆ ಆ್ಯಕ್ಚುಲ್ ಆಗಿ ಉದ್ಧವ ತನಗಾಗಿ ಕೇಳ್ಕೊಂಡಿಲ್ಲ ಈ ಪ್ರಶ್ನೆನ. ಯಾಕೆ ಅಂತಂದರೆ ಉದ್ಧವ ನೋಸ್ ಎವ್ರಿಥಿಂಗ್. ಉದ್ಧವ ಈಸ್ ನಾಟ್ ಆರ್ಡಿನರಿ. ಹಿ ಈಸ್ ಎ ರಿಯಲೈಸ್ಡ್ ಮಾಸ್ಟರ್. ಹಿ ಈಸ್ ಎ ಜ್ಞಾನಿ ಬೈ ಹಿಮ್ಸೆಲ್ಫ್. ಕೇವಲ ಇಲ್ಲಿ ನಾವು ಉದ್ಧವನನ್ನ ಪರಮಾತ್ಮನ ಭಕ್ತ, ಅವನೇನೋ ಪ್ರಶ್ನೆ ಮಾಡ್ತಾ ಇದ್ದಾನೆ, ಅದು ಆ ರೀತಿ ನಾವು ಅನ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಹಿ ಈಸ್ ಎ ಜ್ಞಾನಿ. ಈಸ್ ಎ ರಿಯಲೈಸ್ಡ್. ಉದ್ಧವ ಅಂತಂದ್ರೆ ರಿಯಲೈಸ್ಡ್ ಸೋಲ್ ಅದು. ಸೊ ಉದ್ಧವನಿಗೆ ಎಲ್ಲ ಗೊತ್ತು, ಬಟ್ ನಮಗೆ ಗೊತ್ತಿಲ್ಲ ಅನ್ನೋದು ಉದ್ಧವನಿಗೆ ಗೊತ್ತು. ಸೊ ಅದಕ್ಕೆ ನಮ್ಮ ಪರವಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಉದ್ಧವ. ಸೊ ಇಡೀ ಮಾನವ ಕುಲಕ್ಕೆ ಇದು ಅನುಕೂಲ ಆಗಬೇಕು ಅನ್ನುವಂತಹದ್ದು ಉದ್ಧವನ ಇಂಟೆನ್ಷನ್. ಸಿ, ಲೋಕೋದ್ಧಾರ ಅಂತ, ದಿಸ್ ಇಸ್ ಕಾಲ್ಡ್ ಲೋಕೋದ್ಧಾರ. ಎಲ್ಲರ ಏಳಿಗೆಗಾಗಿ ನಾನು ಕೆಲಸವನ್ನು ಮಾಡ್ತೀನಿ. ಆ ರೀತಿ ಇದ್ದಾಗ ಹಿಂಗೆ ಯೋಚನೆ ಮಾಡಬೇಕು. ಸೊ ದಿ ಲಾರ್ಡ್ ಅಪ್ರಿಷಿಯೇಟ್ಸ್ ದಿ ಕ್ವಶನ್ಸ್ ಆಫ್ ಉದ್ಧವ. ಸೊ ಹಿ ಪ್ರೈಸ್ಡ್ ಉದ್ಧವ. ಹೇ ಉದ್ಧವ, ಯು ಆರ್ ವೆರಿ ಇಂಟೆಲಿಜೆಂಟ್. ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕು ಅಂತಂದರೆ ನನಗೆ ಬಹಳ ಸಂತೋಷ ಆಗುತ್ತೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನಿನ್ನ ಪ್ರಶ್ನೆಗಳು ನನಗೆ ಬಹಳ ಇಷ್ಟ ಅಂತ ಹೇಳಿ ಉದ್ಧವನನ್ನ ಪ್ರಶಂಸಿಸಿ ನಾವು ಪರಮಾತ್ಮ ಹಿ ಟಾಕ್ಸ್. ಶ್ರೀ ಭಗವಾನ್ ಉವಾಚ ಬಾಹರ್ಸ್ಪತ್ಯ ಸ ವೈ ನಾತ್ರ ಸಾಧುರ್ವೈ ದುರ್ಜನೇರಿತ್ರೈ ದುರಿತೈ ಭಿನ್ನಮಾತ್ಮಾನಂ ಯಃ ಸಮಾದಾತುಮೀಶ್ವರಃ. ಹೇ ಉದ್ಧವ, ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಎಲ್ಲ ರೀತಿಯ ಜನಗಳು ಇರ್ತಾರೆ. ಎಲ್ಲ ರೀತಿಯ ಜನಗಳು ಅಂತಂದರೆ ಮೇನ್ ಆಗಿ ದೇರ್ ಆರ್ 3 ಕ್ಯಾಟಗರೀಸ್. ಒಂದು ಸಜ್ಜನ, ಸಾಧು ಪುರುಷ. ಒಂದು ದುರ್ಜನ, ದುಷ್ಟ ಪುರುಷ. ಮತ್ತೊಂದು ಇನ್ ಬಿಟ್ವೀನ್, ಹಾಗೂ ಇಲ್ಲ ಹೀಗೂ ಇಲ್ಲ. ಸೊ ಈ ಪ್ರಪಂಚದಲ್ಲಿ ಈ ರೀತಿ ಜನಗಳು ಇರ್ತಾರೆ. ಅವರೆಲ್ಲ ಹೇಗಿರ್ತಾರೆ? ಆಕ್ಚುಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಉದ್ಧವನಿಗೆ, ಉದ್ಧವ ಈಸ್ ಎ ಜ್ಞಾನಿ. ಅವನಿಗೆ ನೇರವಾಗಿ ಬೃಹಸ್ಪತಿಗಳಿಂದ ಪಾಠ ಆಗಿದೆ. ಸೊ ಅದನ್ನ ಇಲ್ಲಿ ನೆನಪು ಮಾಡ್ತಾನೆ ಪರಮಾತ್ಮ. ಹೇ ಉದ್ಧವ, ಯು ಆರ್ ದಿ ಸ್ಟೂಡೆಂಟ್ ಆಫ್ ಬೃಹಸ್ಪತಿ. ಬೃಹಸ್ಪತಿ ಅಂತಂದರೆ ಹಿ ಈಸ್ ಎ ದೇವಗುರು. ದೇವತೆಗಳಿಗೆ ಪಾಠ ಮಾಡುವಂತಹದ್ದು ಯಾರೋ ಬೃಹಸ್ಪತಿ. ಸೊ ಅಂತಹ ಬೃಹಸ್ಪತಿಯ ಶಿಷ್ಯ ನೀನು. ಸೊ ಬೃಹಸ್ಪತಿಯ ಶಿಷ್ಯ ಅಂತಂದಮೇಲೆ ನಿನಗೆ ಎಂತೆಂತಹ ಪಾಠಗಳು ಸಿಕ್ಕಿರುತ್ತೆ ಬೃಹಸ್ಪತಿಯಿಂದ. ಹಿ ಈಸ್ ಎ ದೇವಗುರು. ಹಿ ಈಸ್ ನಾಟ್ ಆರ್ಡಿನರಿ ಗುರು. ಹಿ ಈಸ್ ಎ ದೇವಗುರು. ಸೊ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ನಾವು ಈ ದುಷ್ಟ ಜನಗಳು ಹೇಗಿರ್ತಾರೆ ಅನ್ನುವಂತಹದ್ದನ್ನು ನಾವು ಸ್ವಲ್ಪ ನೆನಪು ಮಾಡಿಕೊಂಡ್ರೆ
ಮತ್ತು ಒಂದು ವೇಳೆ ಅವರುಗಳು, ಈ ದುಷ್ಟ ಜನಗಳು ಸಜ್ಜನರನ್ನ ಕುರಿತು ಸ್ವಲ್ಪ ಕಟುವಾದ ಮಾತುಗಳನ್ನಾಡಿ ಅವ್ರುಗಳನ್ನ ನಿಂದಿಸಿದಾಗ, ಬೇಸಿಕಲಿ ಸಜ್ಜನ ಅಂತಂದರೆ ಹಿ ಈಸ್ ವೆರಿ ಸಾಫ್ಟ್ ಹಾರ್ಟೆಡ್. ಸೊ ಈ ರೀತಿ ನಿಂದನೆಯ ಮಾತುಗಳನ್ನಾಡಿದಾಗ there is no doubt that the hridaya of these people, the hridaya of the sajjana people, that those hearts, they cut it into pieces. ಸೊ ಹೃದಯ ಒಡೆದು ಹೋಯಿತು ಅಂತ ಹೇಳ್ತಾರೆ. ಸೊ ಯಾಕೆಂತಂದರೆ ಸಜ್ಜನ ಅಂತಂದಾಗ ಹಿ ಈಸ್ ವೆರಿ ಸಾಫ್ಟ್. ನಾಟ್ ಓನ್ಲಿ ಸಾಫ್ಟ್ ಅಂತಂದ್ರೆ ಏನು, ಸ್ವಭಾವವೇ ಸಾಫ್ಟ್ ಅಂತ ಮಾತ್ರ ಅಲ್ಲ, ಅವರಿಗೆ ಏನು ಅಂತಂದರೆ ಅವರ ಜೀವನದಲ್ಲಿ ಅವರು ಎಲ್ಲೂ ಕೂಡ ಒಂದು ಕಠಿಣತೆಯನ್ನು ನೇರವಾಗಿ ಅನುಭವಿಸಿರೋದಿಲ್ಲ. ಸೊ ಯಾರಾದರೂ ಒಬ್ಬ ದುಷ್ಟ ಜನ ಅವರಿಗೆ ಕಟುವಾದ ಮಾತುಗಳನ್ನು ಆಡಿದಾಗ ಅವರು ಮತ್ತೆ ಮತ್ತೆ ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಆ ಕಟುವಾದ ಮಾತುಗಳನ್ನು ಸಹಿಸೋ ಶಕ್ತಿ ಅವ್ರಿಗಿರೋದಿಲ್ಲ. ಇಂತಹ ಮಾತು ನಾನು ಕೇಳ್ಬಿಟ್ನಲ್ಲ, ಈ ರೀತಿ ನಾನು ಅನ್ನಿಸ್ಕೊಂಡ್ಬಿಟ್ನಲ್ಲ, ನನಗೆ ಅಷ್ಟು ಜನಗಳ ಎದುರಿಗೆ ಹಿಂಗೆ ಬೈದ್ಬಿಟ್ರಲ್ಲ. ಸೊ ಇದೇನಾಗುತ್ತೆ, ಅವರ ಹೃದಯಕ್ಕೆ ಒಂದು ರೀತಿಯಲ್ಲಿ ಒಂದು ಚೂಪಾದ ಕತ್ತಿಯಿಂದ ಇರದ ಹಾಗೆ ಹೃದಯ ಇರಿದು ಹೋಗಿದೆ, ಬಿರಿದು ಹೋಗಿದೆ, ಹೃದಯ ಒಡೆದು ಹೋಗಿದೆ ಅಂತ ಹೇಳ್ಕೊತಾರೆ ಅವರು. ಸೊ ಹೃದಯವನ್ನು ಈ ಚುಚ್ಚುವಂತಹ ಮಾತುಗಳನ್ನು ಈ ದುಷ್ಟ ಜನಗಳು ಆಡಿದಾಗ ಅದನ್ನು ಅಷ್ಟೇ ಸುಲಭವಾಗಿ ಸ್ವೀಕರಿಸುವಂತಹ ಶಕ್ತಿ ಸಜ್ಜನರಿಗೆ ಇಲ್ಲ. ಈ ಮಾತು ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ, ಪರಮಾತ್ಮ ಹೇಳಿರ್ತಾನೆ, ದುಷ್ಟ ಜನಗಳು ಎಷ್ಟೇ ಹಿಂಸೆಯನ್ನು ಕೊಟ್ಟರು ಕೂಡ ನೀನು ಸಹಿಸ್ಕೋಬೇಕಾಗುತ್ತೆ. ಯಾಕೆಂದರೆ ನಿನ್ನ ಮುಖ್ಯವಾದ ಉದ್ದೇಶ ಈಸ್ ಟು ಅಟೈನ್ ದಿ ಮೋಕ್ಷ, ಆತ್ಮೋದ್ಧಾರ ಈಸ್ ಯುವರ್ ಗೋಲ್ ಅಂತ ಹೇಳಿರ್ತಾನೆ. ಸೊ ಆದರೂ ಕೂಡ ಇಲ್ಲಿ ಬಿಟ್ವೀನ್ ಸಜ್ಜನ ಆ್ಯಂಡ್ ದುರ್ಜನ ಹೇಗಿರುತ್ತೆ ಅವರಿಬ್ಬರ ನಡುವೆ. ಸೊ ಒಬ್ಬ ದುರ್ಜನ ಸಜ್ಜನನಿಗೆ ಕಟುವಾದ ಮಾತುಗಳನ್ನಾಡಿದಾಗ ಹೇಗೆ ಆ ಸಜ್ಜನ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಒದ್ದಾಡಿ ಹೋಗ್ತಾನೆ, ಹೃದಯ ಒಡೆದು ಹೋಯಿತು ಅಂತ ಹೇಳ್ಕೊತಾನೆ. ಸೊ ಇವ್ರುಗಳಿಗೆ, ಈ ಸಜ್ಜನರಿಗೆ ಏನು ಅಂತಂದರೆ, ನಮ್ಮ ಹೃದಯವನ್ನು ಹೇಗೆ ಜೋಪಾನವಾಗಿ ಇಟ್ಕೋಬೇಕು, ಇಂತಹ ಸಂದರ್ಭದಲ್ಲೂ ಕೂಡ ಕಟುವಾದ ಮಾತುಗಳನ್ನು ನಾನು ಕೇಳಿಸ್ಕೊಳ್ಳೋಂತಹ ಈ ಒಂದು ಸಂದರ್ಭದಲ್ಲಿ ಹೇಗೆ ನಾನು ನನ್ನ ಹೃದಯವನ್ನು ಗಟ್ಟಿಯಾಗಿ ಜೋಪಾನವಾಗಿ ಕಾಪಾಡ್ಕೋಬೇಕು ಅನ್ನುವಂತಹ ರಹಸ್ಯ ಅವರಿಗೆ ಗೊತ್ತಿರೋದಿಲ್ಲ. ಯಾಕೆಂದರೆ ಅಂತಹ ಅಭ್ಯಾಸ ಇಲ್ಲ ಅವ್ರಿಗೆ. ಕಟುವಾದ ಮಾತುಗಳನ್ನು ಆ ರೀತಿ ಸ್ವೀಕರಿಸುವಂತಹ ಶಕ್ತಿ ಅವರಲ್ಲಿ ಇರೋದಿಲ್ಲ. ಸೊ ಅಂತಹ ಸತ್ಪುರುಷರು, ಸಂತರು ಇಲ್ಲಿ ಸಿಗುವಂತಹದ್ದು ಕಷ್ಟ. ಅಂತಹ ಮಾತುಗಳನ್ನು ಕೇಳಿಸ್ಕೊಂಡ್ರೂ ಕೂಡ ನನಗೇನೂ ಆಗಿಲ್ಲ, ಐ ಆಮ್ ಸ್ಟಿಲ್ ಫೈನ್ ಅಂತ ಹೇಳ್ಕೊಳ್ಳುವಂತಹ ಒಬ್ಬ ಸತ್ಪುರುಷ, ಸಂತ, ಸಾಧು ಮನುಷ್ಯ ಇಲ್ಲಿ ಲೋಕದಲ್ಲಿ ಸಿಗುವಂತಹದ್ದು ಬಹಳ ವಿರಳ. ಇನ್ಫ್ಯಾಕ್ಟ್ ಹಿ ಈಸ್ ಕಾಲ್ಡ್ ಧೀರ. ಸೊ ಅಂತಹವರು ಸಿಗೋದಿಲ್ಲ, ಬಹಳ ಕಷ್ಟ. ಸೊ ದ ವರ್ಡ್ಸ್ ಸ್ಪೋಕನ್ ಬೈ ದಿ ದುರ್ಜನ, ದೇ ಆರ್ ಸೋ ಶಾರ್ಪ್ that it will pierce the hearts of these people, sadhu people, good people. So they do not know how to protect their hearts. It is so unfortunate. So they do not know how to accept this. So ಅಂತಹ ಸಂತ, ಸತ್ಪುರುಷ, ಸಾಧು ಜನ ಇಲ್ಲಿ ಈ ಲೋಕದಲ್ಲಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸೊ ದುರ್ಜನರ ಮಾತುಗಳು ಹೇಗೆ ಅಂತಂದರೆ, ಸಜ್ಜನರ ನಿದ್ರೆಯನ್ನು ಅದು ಅಪಹರಿಸ್ಬಿಡತ್ತಂತೆ. ಅಂತಂದರೆ ಯಾರು ಬಂದು ಈ ರೀತಿ ಕಟುವಾದ ಮಾತುಗಳನ್ನು ನಿಂದಿಸಿದಾಗ ಒಬ್ಬ ಸಜ್ಜನ, ಎ ಕ್ಲೀನ್ ಪರ್ಸನ್, ಹಿ ಕೆನಾಟ್ ಸ್ಲೀಪ್. ಇಡೀ ರಾತ್ರಿ ಅವನಿಗೆ ಅದು ದೊಡ್ಡ ಚಿಂತೆ ಆಗೋಗುತ್ತೆ, ಏನಪ್ಪ ಎಲ್ಲರ ಎದುರುಗಡೆ ನಾ ಇಂಥ ಮಾತು ಅನ್ನಿಸ್ಕೊಂಡ್ಬಿಟ್ನಲ್ಲ. ಸೊ ಅದು ಅವ್ರಿಗೆ ಚುಚ್ಚುತ್ತಾನೆ ಇರುತ್ತೆ. ದೇ ಕೆನಾಟ್ ಕಮ್ ಔಟ್ ಫ್ರಮ್ ದಟ್. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ದೇ ಡು ನಾಟ್ ನೋ ಹೌ ಟು ಪ್ರೊಟೆಕ್ಟ್ ದೇರ್ ಹಾರ್ಟ್ಸ್. So it will not give the good sleep to these people. It will disturb their mind. ಸೊ ಕಟುವಾದ ಮಾತುಗಳು ಅಂತಂದಾಗ ಕೇವಲ ದುರ್ಜನ ಮಾತ್ರನೇ ಅಲ್ಲ, ಯಾರೇ ಆಗಿರಲಿ ಕಟುವಾದ ಮಾತುಗಳನ್ನು ಒಬ್ಬ ನನ್ನ ಮೇಲೆ ಪ್ರಯೋಗ ಮಾಡಿದಾನೆ ಅಂತಂದಾಗ, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ತಮ್ಮಂದ್ರು ಇರ್ಬೋದು, ಸ್ನೇಹಿತರು ಇರ್ಬೋದು, ಬಂಧು ಬಾಂಧವರು ಇರ್ಬೋದು, ನೆರೆಹೊರೆಯವರು ಇರಬಹುದು,
ಯಾರೇ ಆಗಲಿ ಕಟುವಾದ ಮಾತುಗಳನ್ನು ನನಗೆ ಆಡಿದ್ದಾನೆ ಅಂತಂದರೆ ನಾನೊಬ್ಬ ಸಜ್ಜನ ಅಂತ ನನ್ನನ್ನು ನಾನು ಆ ರೀತಿಯಲ್ಲಿ ಗುರುತಿಸಿಕೊಂಡಿದ್ದ ಪಕ್ಷದಲ್ಲಿ ಅಂತಹ ಮಾತುಗಳನ್ನು ನಾನು ನೇರವಾಗಿ ಸ್ವೀಕರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಆಗೇನಾಗುತ್ತೆ, ವಿ ಕೀಪ್ ಕ್ವಶ್ಚನಿಂಗ್, ಯಾಕೆ ಇಂಥ ಮಾತುಗಳನ್ನು ನಾನು ಕೇಳಬೇಕಾಗಿ ಬಂತು, ಯಾಕೆ ಈ ರೀತಿ ಮಾತನಾಡಿದ್ರು, ಅವ್ರು ಹಾಗೆ ಮಾತಾಡಬೇಕು ಅಂತಂದರೆ ನಾನೇನಾದರೂ ಅವ್ರನ್ನ ತುಂಬ ಪ್ರಚೋದನೆ ಮಾಡೋದನ್ನ, ನನ್ನ ಯಾವ ತಪ್ಪಿಗಾಗಿ ಅವರು ಈ ರೀತಿ ಮಾತನಾಡಿದ್ದಾರೆ, ನನ್ನಿಂದ ಏನು ಅಪರಾಧ ಆಯಿತು, ಹೀಗೆ ಮನಸ್ಸು ಒಂದೇ ಸಮ ಕ್ವಶ್ಚನ್ ಮಾಡಿಕೊಂಡು ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ಸೊ ದಿಸ್ ಭಿಕ್ಷುಗೀತ, ಈ 23ನೇ ಚಾಪ್ಟರ್, 23ನೇ ಅಧ್ಯಾಯ ಆಫ್ ದಿ 11th ಕ್ಯಾಂಟೋ ಆಫ್ ಶ್ರೀಮದ್ ಭಾಗವತ ಮಹಾಪುರಾಣ, ಇಟ್ ಡೀಲ್ಸ್ ವಿತ್ ಹೌ ಟು ಗೋ ಬಿಯಾಂಡ್ ದಿಸ್. ಸೊ ಒಬ್ಬ ಸಜ್ಜನ ಯಾವ ರೀತಿನಲ್ಲಿ ಇರಬೇಕು, ಹೇಗೆ ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ದಿಸ್ ಭಾಗವತ ಇದು ಎಂತೆಂತಹ ಜ್ಞಾನವನ್ನು ಕೊಡುತ್ತೆ ಅಂತಂದರೆ, ಬಹುಶಃ ಈ 23ನೇ ಚಾಪ್ಟರ್ನಲ್ಲಿ ಇಂತಹ ಒಂದು ಕಂಟೆಂಟ್ ಇದೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಹೋದರೆ, ಸೇಮ್ ಉದ್ಧವನಲ್ಲಿ ಏನು ಪ್ರಶ್ನೆ ಮೂಡಿತ್ತು ಆ ಪ್ರಶ್ನೆ ನಮ್ಮಲ್ಲಿ ಸದಾ ಇರುತ್ತೆ, ಸದಾ ಅಂತಹ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುತ್ತೆ. ಸೊ ಭಾಗವತ ಅಂತಂದಾಗ ಭಾಗವತ ಈಸ್ ಆನ್ಸರ್ ಫಾರ್ ಸೋ ಮೆನಿ ಥಿಂಗ್ಸ್. ಸೊ ಅದಕ್ಕೆ ಭಾಗವತ ಮಹಾಪುರಾಣ ಅಂತಂದಾಗ ಎಲ್ಲ ಪುರಾಣಗಳಲ್ಲಿ ದಿಸ್ ಭಾಗವತ ಮಹಾಪುರಾಣ ಈಸ್ ವೆರಿ ಗ್ರೇಟ್ ಅಂತ ಹೇಳ್ತಾರೆ. ಭಗವಾನ್ ವೇದವ್ಯಾಸರು ಕೊಟ್ಟಿರುವಂತಹ ಅಷ್ಟು ಪುರಾಣಗಳಲ್ಲಿ ದಿಸ್ ಭಾಗವತ ಮಹಾಪುರಾಣ ಅನ್ನುವಂತಹದ್ದು ಈಸ್ ವೆರಿ ಗ್ರೇಟ್. ಅಷ್ಟು ಮಾತ್ರ ಅಲ್ಲ, ನಾವು ಅನೇಕ ಬಾರಿ ಪ್ರಶ್ನೆ ಮಾಡ್ಕೋತೀವಿ, ಪರಮಾತ್ಮ ಶ್ರೀಕೃಷ್ಣ ಸದಾ ನನ್ನ ಸಮೀಪದಲ್ಲಿದ್ದರೆ ಹೇಗಿರುತ್ತೆ. ಜಸ್ಟ್ ಇಮ್ಯಾಜಿನ್, ಅಂತಹ ಒಬ್ಬ ಪರಮಾತ್ಮ ಶ್ರೀಕೃಷ್ಣ ಸದಾ ನನ್ನ ಬಳಿ ಇದ್ದರೆ ಹೇಗೆ, ನಮ್ಮ ಲೈಫ್ ಎಷ್ಟು ಚೆನ್ನಾಗಿರುತ್ತಾಗ. ಇಂತಹ ಒಂದು ಕಲ್ಪನೆ ಬಂದರೆ ಇಸ್ ಅಗೇನ್ ಭಗವಾನ್ ವೇದವ್ಯಾಸರು ಹೇಳ್ತಾರೆ, ಎಸ್ ಇಟ್ ಈಸ್ ಪಾಸಿಬಲ್, ಯು ಕ್ಯಾನ್ ಬಿ ವಿತ್ ಕೃಷ್ಣ ಆಲ್ವೇಸ್. ಕೃಷ್ಣ ಲಿವ್ಸ್ ಇನ್ ಭಾಗವತ. ಸೊ ದಿನನಿತ್ಯದಲ್ಲಿ ನೀನು ಭಾಗವತವನ್ನು ಅಭ್ಯಾಸ ಮಾಡ್ತಾ ಇದ್ರೆ ಯು ಆರ್ ವಿತ್ ಕೃಷ್ಣ. ಸೊ ಭಗವಾನ್ ವೇದವ್ಯಾಸ ಹಿ ಆನ್ಸರ್ಸ್ ದಟ್ ಆಲ್ಸೋ. ಸೊ ಇಟ್ ಈಸ್ ಸಚ್ ಎ ವಂಡರ್ಫುಲ್ ಪುರಾಣ. ಸೊ this 23rd chapter of this 11th canto is answer for all these questions. The questions raised by Uddhava. Is it possible to live like that? ಆ ರೀತಿ ಒಬ್ಬ ಸಜ್ಜನ, can he protect his heart? So the entire chapter deals with this ವಿಚಾರ. ಸೊ ನಮ್ಮ ಮನಸ್ಸು ಯಾವ ರೀತಿ ಕೆಡದಂತೆ ನಾವು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅನ್ನೋಂತಹದ್ದನ್ನು ತಿಳಿಸ್ತಾ ಇರುವಂತಹ ಅಧ್ಯಾಯ ಇದು. ಅದನ್ನ ಇಲ್ಲಿ ಪರಮಾತ್ಮ ಹೇಳ್ತಾನೆ, ಹೇ ಉದ್ಧವ, ಎಷ್ಟು ಒಳ್ಳೆಯ ಪ್ರಶ್ನೆಯನ್ನು ಮಾಡಿದೀಯಾ, ನಿನ್ನ ಪ್ರಶ್ನೆ ನಿಜವಾಗ್ಲೂ ಪ್ರಶಂಸೆಗೆ ಅರ್ಹ. ಐ ಆಮ್ ಪ್ರೌಡ್ ಆಫ್ ಯು. ಎಷ್ಟು ಒಳ್ಳೆಯ ಪ್ರಶ್ನೆಯನ್ನು ಮಾಡಿದೀಯಾ, ಐ ಲವ್ ಟು ಆನ್ಸರ್ ಫಾರ್ ಯುವರ್ ಕ್ವಶನ್ ಅಂತ ಹೇಳಿ ಅವನು ಹಿ ಸೇಸ್ ಎಸ್, ನಿನ್ನ ಮನಸ್ಸಿನ ಅಪೇಕ್ಷೆಯ ಪ್ರಕಾರ ನಿನಗೆ ಬೇಕಾಗಿರುವಂತಹ ಸಬ್ಜೆಕ್ಟ್ನ ನಾನೀಗ ಆರಿಸ್ಕೊಂಡು ನಾನು ನಿನಗೆ ಉಪದೇಶವನ್ನು ಮಾಡ್ತಾ ಇದ್ದೀನಿ. ಇಟ್ ಈಸ್ ಕಾಲ್ಡ್ ದಿ ಭಿಕ್ಷುಗೀತ. ಇದು ಭಿಕ್ಷುಗೀತ ಅಥವಾ ಒಬ್ಬ ಬ್ರಾಹ್ಮಣನ ಕತೆ ಅಂತ ಕೂಡ ಹೇಳ್ತಾರೆ. ಸೊ ಇದು ಒಬ್ಬ ತಿತಿಕ್ಷು ಬ್ರಾಹ್ಮಣನ ಇತಿಹಾಸ ಭಾಗವತದಲ್ಲಿ ಮೆನ್ಷನ್ ಆಗಿರುವಂತಹದ್ದು, ಒಬ್ಬ ತಿತಿಕ್ಷು ಬ್ರಾಹ್ಮಣನ ಇತಿಹಾಸ. ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಭಿಕ್ಷುಗೀತ. ಭಿಕ್ಷುಗೀತ ಇಸ್ ಪ್ರಸಿದ್ಧವಾಗಿ ಹೇಳುವಂತಹದ್ದು ಭಿಕ್ಷುಗೀತ. ಸೊ ಭಿಕ್ಷುಗೀತ ಅಂದ ತಕ್ಷಣ ಇಟ್ ಕಮ್ಸ್ ಇನ್ ಭಾಗವತ. ಸೊ ಪರಮಾತ್ಮ ಹಿ ಕಂಟಿನ್ಯೂಸ್, ನ ತಥಾ ತಪ್ಯತೆ ವಿದ್ಧಃ ಪುಮಾನ್ ಬಾಣೈಃ ಸುಮರ್ಮೈಃ ಯಥಾ ತುದಂತೆ ಮರ್ಮಸ್ಥಾ ಹೆಸತಾಂ ಪರುಷೇಶವಃ. ಸೊ ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಒಂದು ಗಾಯ ಆದರೂ ಕೂಡ ಕ್ರಮೇಣ ದಿನ ಕಳೆದಂತೆ ಅದು ವಾಸಿ ಆಗೋಗುತ್ತೆ.
ಸೊ ದೇಹ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಗಾಯ ಆದಾಗ ನೋವಾಗುತ್ತಲ್ಲ, ಆ ನೋವನ್ನು ಕೂಡ ದೇಹ ಅನುಭವಿಸುತ್ತೆ. ಕ್ರಮೇಣ ಅದು ವಾಸಿ ಆಗ್ತಾ ಆಗ್ತಾ ದೇಹ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೋತಾ ಬರುತ್ತೆ ಅಂಡ್ ಅಭ್ಯಾಸ ಆಗೋಗುತ್ತೆ. ದಟ್ ಮೀನ್ಸ್ ದೇಹಕ್ಕೆ ಆದಂತಹ ಗಾಯ ಕ್ರಮೇಣ ಕಾಲ ಹೋದಂತೆ ಅದು ವಾಸಿ ಆಗೋಗುತ್ತೆ. ನಾವು ಸಾಮಾನ್ಯ ಮರೆತೇ ಹೋಗ್ತೀವಿ, ಇಂತಹ ಗಾಯ ನನಗಾಗಿತ್ತು, ನಾನು ಆ ಸಮಯದಲ್ಲಿ ಇಷ್ಟೊಂದು ನೋವು ಅನುಭವಿಸಿದ್ದೆ ಅನ್ನೋವಂಥದ್ದು ಸಂಪೂರ್ಣವಾಗಿ ನಾವು ಮರೆತು ಹೋಗ್ತೀವಿ. ಎಲ್ಲೋ ಒಂದು ಕಡೆ ನಾವು ಆ ಒಂದು ಗಾಯವನ್ನು ನಾವು ನೆನಪು ಮಾಡ್ಕೋಬಹುದು, ಬಟ್ ಗಾಯದ ನೋವಿನ ಆ ತೀವ್ರತೆ ಎಷ್ಟಿತ್ತು ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ರಿಮೆಂಬರ್ ದಟ್. ಸೊ ಅದು ಕ್ರಮೇಣ ವಾಸಿ ಆಗೋಗಿರುತ್ತೆ. ಸೊ ಅದು ವಾಸಿ ಆಗೋಗಿರುತ್ತೆ ಅಂದಮೇಲೆ ಆ ಒಂದು ತೀವ್ರತೆ, ಆ ಒಂದು ನೋವು ಮತ್ತೆ ನಾವು ನೆನಪು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ದೇಹಕ್ಕಾಗಿರುವಂತಹ ಗಾಯ ಕ್ರಮೇಣ ವಾಸಿ ಆಗೋಗುತ್ತೆ. ಇಟ್ ಈಸ್ ಪಾಸಿಬಲ್. ನೋವು ಸಂಪೂರ್ಣವಾಗಿ ಮಾಗಿ ಹೋಗುತ್ತೆ ಮತ್ತು ಗಾಯ ಆಗಿತ್ತು ಅನ್ನುವಂತಹದ್ದೇ ಕೂಡ ಮರ್ತು ಹೋಗುತ್ತೆ. ನಾವೇ ಏನಾದರೂ ನೆನಪು ಮಾಡಿಕೊಂಡ್ರೆ ಅಥವಾ ಯಾರು ಜ್ಞಾಪಿಸಿದ್ರೆ, ನೋಡಪ್ಪ ನಿನಗೆ ಹೀಗಾಗಿತ್ತು ಅಂತ ಜ್ಞಾಪಿಸಿದ್ರೆ ಆಗ ಅದರ ನೆನಪು ನಮಗೆ ಬರಬಹುದು, ಬರದೇ ಇರಬಹುದು. ಸೊ ದೇಹಕ್ಕೆ ಗಾಯ ಆದರೆ ಈ ರೀತಿ. ಬಟ್ ಒಂದು ವೇಳೆ ಇದೇ ಗಾಯ ಅನ್ನುವಂತಹದ್ದು ದೇಹಕ್ಕೆ ಆಗದೆ ಮನಸ್ಸಿಗೆ ಆಗಿದೆ ಅಂತಂದ್ರೆ ಅದು ಅಷ್ಟು ಸುಲಭವಾಗಿ ವಾಸಿನೇ ಆಗೋದಿಲ್ಲ. ದಟ್ ಮೀನ್ಸ್ ಅದು ಮರ್ತು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಯು ಕೆನಾಟ್ ಫರ್ಗೆಟ್ ಇಟ್. ಮತ್ತೆ ಮತ್ತೆ ಅದರ ನೆನಪು ಮರುಕಳಿಸಿ ಬರ್ತಾನೆ ಇರುತ್ತೆ. ಮನಸ್ಸಿಗೆ ಆದಂತಹ ಗಾಯ ಅಷ್ಟು ಸುಲಭವಾಗಿ ಮಾಗೋದಿಲ್ಲ. ದೇಹಕ್ಕೆ ಗಾಯ ಆದರೆ ಹೇಗದು ಕ್ರಮೇಣ ವಾಸಿ ಆಗೋಗುತ್ತೆ, ಆ ರೀತಿ ಮನಸ್ಸಿಗೆ ಏನಾದರೂ ಗಾಯ ಆದರೆ ಅಷ್ಟು ಸುಲಭವಾಗಿ ಆ ಗಾಯ ವಾಸಿ ಆಗೋದಿಲ್ಲ. ಬಹಳ ಅದನ್ನು ನಾವು ಸರಿ ಮಾಡ್ಕೋಬೇಕು ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಟು ಡೈಜೆಸ್ಟ್ ದಟ್ ಪೇಯ್ನ್, ಆ ಒಂದು ಮನಸ್ಸಿಗೆ ಆದ ಗಾಯದ ಒಂದು ಪೇಯ್ನ್ ಇದೆಯಲ್ಲ, ಅದನ್ನು ಡೈಜೆಸ್ಟ್ ಮಾಡ್ಕೋಬೇಕು ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಇಟ್ ಈಸ್ ವೆರಿ ಮಚ್ ಟ್ರೂ ಆಲ್ಸೋ. ಮರ್ಮಭೇದಿ ಅಂತ ಹೇಳ್ತಾರೆ. ಮರ್ಮಭೇದಿ ಬಾಣಗಳು ದೇಹವನ್ನು ಚುಚ್ಚಿದಾಗ ಅದನ್ನು ನಾವು ಬಹಳ ಕಷ್ಟಪಟ್ಟು ಸಹಿಸ್ಕೋತೀವಿ. ಯಾಕೆಂದರೆ ಆಲ್ ಆಫ್ ಎ ಸಡನ್ ಯಾವುದೋ ಒಂದು ಬಾಣ ಬಂದು ನಮ್ಮ ದೇಹವನ್ನು ಚುಚ್ಚತ್ತೆ. ಅದು ಚುಚ್ಚತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಒಂದು ಹರಿತವಾದಂತಹ ಒಂದು ಬಾಣ ಆಲ್ ಆಫ್ ಎ ಸಡನ್ ಬಂದು ಟಕ್ ಅಂತ ನಮಗೆ ಚುಚ್ಚತ್ತೆ. ಬೇರೆ ದಾರಿ ಇಲ್ಲ, ಅಂತ ನಾವು ಕಿರಿಚ್ಕೋತೀವಿ, ಸಹಿಸ್ಕೋತೀವಿ. ಆಮೇಲೆ ಆ ಬಾಣವನ್ನು ದೇಹದಿಂದ ತೆಗಿತೀವಿ. ದೇಹಕ್ಕೆ ಬೇಕಾಗಿರುವಂತಹ ಔಷಧ ಅದೇನೇನು ಬೇಕು ಎಲ್ಲ ಆರೈಕೆ ಮಾಡ್ಕೋತೀವಿ. ಸೊ ಈ ರೀತಿ ಅದೊಂದು ಆಯುಧ ಇರ್ಬೋದು, ಕತ್ತಿ ಇರಬಹುದು, ಬಾಣ ಇರಬಹುದು, ಹೀಗೆ ಈಟಿ ಇರಬಹುದು, ಏನೋ ಒಂದು ಹರಿತವಾಗಿರುವಂತಹದ್ದು ಬಂದು ನಮ್ಮ ದೇಹವನ್ನು ತಗುಲಿದಾಗ ಚರ್ಮ ಕತ್ತರಿಸಿ ಹೋಗುತ್ತೆ, ದೇಹದ ಆಳಕ್ಕೆ ಅದು ಇಳಿಯುತ್ತೆ. ಸೊ ಆ ಸಂದರ್ಭದಲ್ಲಿ ಆ ನೋವು ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಕಿರಿಚ್ಕೋತೀವಿ, ಅಳುತ್ತೀವಿ, ಬಟ್ ನಾವು ಸಹಿಸ್ಕೋತೀವಿ. ಕ್ರಮೇಣ ಔಷಧಿ, ಆರೈಕೆ ಇತ್ಯಾದಿ ಎಲ್ಲ ಸರಿ ಹೊರಟೋಗುತ್ತೆ. ಗಾಯ ಆಗಿತ್ತು ಅನ್ನುವಂತಹದ್ದೇ ಮರೆತು ಹೋಗುತ್ತೆ. ಸೊ ಒಂದು ಕ್ಷಣದ ಕಾಲ ಆ ನೋವಿನ ಅರಿವಾಗಿ ನಂತರದಲ್ಲಿ ನಾವು ಸರಿ ಹೊರಟೋಗ್ತೀವಿ. ಬಟ್ ಮನುಷ್ಯನ ಹೃದಯ ಅಂತಂದರೆ ಇಸ್ ಟಾಕಿಂಗ್ ಅಬೌಟ್ ದಿ ಮೈಂಡ್, ಮನಸ್ಸು. ಅದು ಎಷ್ಟು ಕೋಮಲ ಅಂತಂದರೆ, ಇದಾದರೆ ಫಿಸಿಕಲಿ ಬಂದು ಒಂದು ಆಯುಧ ಮನುಷ್ಯನ ದೇಹವನ್ನು ಸೀಳುತ್ತೆ. ಆದರೆ ಈ ರೀತಿ ಯಾವುದೇ ಆಯುಧ ಬಂದು ಅದನ್ನು ಸೀಳಬೇಕಾಗಿಲ್ಲ. ಒಬ್ಬ ದುರ್ಜನ ಒಬ್ಬ ಸಜ್ಜನನ ಬಳಿಗೆ ಬಂದು ಕೆಲವು ನಿಂದನೆಯ ಮಾತುಗಳನ್ನು ಆಡ್ತಾನೆ. ಆ ಮಾತುಗಳನ್ನು ಆಡಿದಾಗ ಆ ಸಜ್ಜನ ಅದನ್ನು ಸಹಿಸಿಕೊಳ್ಳೋದಕ್ಕೆ ಹಿ ಈಸ್ ನಾಟ್ ಪ್ರಿಪೇರ್ಡ್. ಅವನಿಂದ ಸಾಧ್ಯವೇ ಇಲ್ಲ. ಏನಿಂತಹ ಮಾತುಗಳನ್ನು ಆಡ್ಬಿಟ್ಟ. ಸೊ ಯಾವ ರೀತಿಯ ಆ ಮಾತುಗಳ ತೀವ್ರತೆಯನ್ನ ಮರ್ಮಾಂತರ ಮತ್ತು ಕಠೋರ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಫಿಸಿಕಲಿ ದೇಹಕ್ಕೆ ಬಂದು ಯಾವುದೇ ಆಯುಧ ಚುಚ್ಚಿಲ್ಲ, ಬಟ್ ಅಂತಹ ಮಾತುಗಳನ್ನು ನೀನು ಆಡ್ಬಿಟ್ಟಿಯಲ್ಲಪ್ಪ ಎಲ್ಲರ ಎದುರುಗಡೆ, ಅದು ನನ್ನ ಹೃದಯವನ್ನು ಛಿದ್ರ ಮಾಡಿಬಿಡ್ತು ಅಂತ ಹೇಳ್ತೀವಿ. ಆಕ್ಚುಲಾಗಿ ಅಂತಹದ್ದು ಯಾವುದೇ ಆಯುಧ ಬಳಸಿಲ್ಲ, ಕೇವಲ ಮಾತುಗಳು.
ಸೊ ಮಾತುಗಳಲ್ಲಿ ಅಷ್ಟು ಹರಿತಾ ಇತ್ತು ಅಂತ. ಸೊ ಅದಕ್ಕೆ ಒಬ್ಬ ದುರ್ಜನ ಅವನು ಆಡುವಂತಹ ಕಟುವಾದ ಮಾತುಗಳು ಒಬ್ಬ ಸಜ್ಜನನನ್ನು ಯಾವ ರೀತಿಯಲ್ಲಿ ನೋಯಿಸುತ್ತೆ ಅಂತಂದರೆ ಅವನು ಹೇಳ್ಕೊತಾನೆ, ನಿನ್ನ ಮಾತುಗಳನ್ನ ಕೇಳಿಸ್ಕೊಂಡು ನನಗೆ ನನ್ನ ಹೃದಯನೇ ಒಡೆದೋಯ್ತು, ಚೂರಾಗೋಯ್ತು, ಛಿದ್ರವಾಗೋಯ್ತು, ಅಷ್ಟು ಹರಿತವಾಗಿತ್ತು ನಿನ್ನ ಮಾತುಗಳು. ಸೊ ಇಂತಹದ್ದನ್ನು ವಾಗ್ಬಾಣ ಅಂತ ಹೇಳ್ತಾರೆ. ಮಾತಿನ ಬಾಣ, ವಾಗ್ಬಾಣ ಅಂತಂದರೆ ಮಾತಿನ ಬಾಣ. ನಿನ್ನ ಮಾತುಗಳಲ್ಲಿ ಅಷ್ಟು ಕಠಿಣತೆ ಇತ್ತು, ಅಷ್ಟು ಹರಿತಾ ಇತ್ತು, ನೀನು ಅಷ್ಟೊಂದು ನನ್ನನ್ನು ನಿಂದನೆ ಮಾಡಬಾರ್ದಾಗಿತ್ತು. ಸೊ ನಿನ್ನ ಮಾತಿನ ಬಾಣಗಳು ನನ್ನ ಮನಸ್ಸು ಮತ್ತು ಹೃದಯವನ್ನು ಚುಚ್ಚಿ ಕತ್ತರಿಸಿ ಹಾಕ್ಬಿಟ್ಟಿದೆ. ಏನು ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಅವುಗಳನ್ನು ತಡ್ಕೊಳ್ಳುವಂತಹ ಶಕ್ತಿ ನನಗಿಲ್ಲ. ಯಾಕೆ ಅಂತಂದರೆ ನಿದ್ದೆ ಬರೋದಿಲ್ಲ ರಾತ್ರಿ ಹೊತ್ತು. ರಾತ್ರಿ ನಿದ್ದೆ ಇಲ್ಲ ಅಂತಂದಾಗ ಬೆಳಗ್ಗೆ ಎದ್ದಾಗಲೂ ಮತ್ತೆ ಆಯಾಸ, ಮತ್ತೆ ಆ ಎಲ್ಲ ಘಟನೆಗಳ ನೆನಪು ಬರುತ್ತೆ. ಮತ್ತೊಂದು ರಾತ್ರಿ ಆಗಲೂ ನಿದ್ದೆ ಇಲ್ಲ. ಸೊ ನಿದ್ರೆ ಇಲ್ಲದೆ ಅನೇಕ ರಾತ್ರಿಗಳನ್ನು ಕಳೀಬೇಕಾಗತ್ತೆ. ಇದು ಎಷ್ಟು ದೊಡ್ಡ ಹಿಂಸೆ. ಮನಸ್ಸಿಗೆ ಆದಂತಹ ಗಾಯ ಈ ರೀತಿ ಅದು ಮಾಗೋದೇ ಇಲ್ಲ. ಬಟ್ ಅದೇ ಗಾಯ ದೇಹಕ್ಕೆ ಆದರೆ ಒಂದು ಕ್ಷಣ ಆ ನೋವನ್ನು ನಾವು ಅನುಭವಿಸಿ ಕ್ರಮೇಣ ನಾವು ಆ ನೋವಿಗೆ ಅಡ್ಜಸ್ಟ್ ಆಗಿಬಿಟ್ಟು ಔಷಧಿಯ ಆರೈಕೆ ಇತ್ಯಾದಿಗಳನ್ನು ಮಾಡಿಕೊಂಡು ಆ ಗಾಯವನ್ನು ನಾವು ವಾಸಿ ಮಾಡ್ಕೋತೀವಿ. ಮತ್ತು ಮುಂದೆ ಅದು ನಮ್ಮ ಸ್ಮರಣೆಯಲ್ಲಿ ಕೂಡ ಇರೋದಿಲ್ಲ. ವಿ ಟೋಟಲಿ ಫರ್ಗೆಟ್ ಇಟ್. ಇಟ್ ಈಸ್ ಫರ್ಗಾಟನ್. ಬಟ್ ಕಟುವಾದ ಮಾತುಗಳನ್ನು ಉಪಯೋಗಿಸಿದಾಗ ಒಬ್ಬ ದುರ್ಜನ ಅದು ಸಜ್ಜನನ್ನ ಮನಸ್ಸು ಮತ್ತು ಹೃದಯವನ್ನು ಈ ರೀತಿ ಛಿದ್ರಗೊಳಿಸುತ್ತೆ. ಹಿ ಕೆನಾಟ್ ಸ್ಲೀಪ್. ಕಥಯಂತಿ ಮಹತ್ಪುಣ್ಯಂ ಇತಿಹಾಸೋ ಮಿಹೋದ್ಧವಃ ತಮಹಂ ವರ್ಣಯಿಷ್ಯಾಮಿ ನಿಬೋಧ ಸುಸುಮಾಹಿತಃ. ಸೊ ತಮ್ಮ ಅಹಂ ವರ್ಣಯಿಷ್ಯಾಮಿ, ಹೇ ಉದ್ಧವ, ನೌ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಎ ಮಹತ್ ಪುಣ್ಯಂ ಸ್ಟೋರಿ. ಸೊ ಇಲ್ಲಿ ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ, ಹೇ ಉದ್ಧವ, ನೀನು ಪ್ರಶ್ನೆ ಮಾಡಿದ್ದಿಲ್ಲಪ್ಪ, ಒಬ್ಬ ಸಜ್ಜನ ಈ ರೀತಿ ಮನಸ್ಸಿಗೆ ಆಗುವಂತಹ ಗಾಯವನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ನಿದ್ದೆ ಬರೋದಿಲ್ಲ. ದೇಹಕ್ಕೆ ಗಾಯ ಆದರೆ ವಾಸಿ ಆಗತ್ತೆ, ಮನಸ್ಸಿಗೆ ಗಾಯ ಆದರೆ ವಾಸಿ ಆಗಲ್ಲ. ಇದನ್ನೆಲ್ಲ ಹೇಗೆ ಹೌ ಟು ಗೋ ಬಿಯಾಂಡ್ ದಿಸ್ ಅಂತ ಕೇಳಿದ್ಯಲ್ಲಪ್ಪ. ಅಂತಹ ಒಂದು ಪುಣ್ಯದ ಕಥೆಯನ್ನು ನಾನು ನಿನಗೆ ಹೇಳ್ತೀನಿ. ಲಿಸನ್ ಟು ದಿ ಸ್ಟೋರಿ, ಗಮನವಿಟ್ಟು ಕೇಳಿಸ್ಕೋ ಅಂತ ಹೇಳ್ತಾನೆ. ಸಿ, ಇಟ್ ಈಸ್ ಎ ಇತಿಹಾಸ. ಇದು ನಡೆದು ಹೋಗಿರೋಂತಹ ಒಂದು ಕತೆ. ಇಟ್ ಈಸ್ ನಾಟ್ ಜಸ್ಟ್ ಎ ಸ್ಟೋರಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಇಟ್ ಈಸ್ ಇತಿಹಾಸ. ಇತಿಹಾಸ ಅಂತಂದರೆ ಈ ರೀತಿ ಹಿಂದೆ ನಡೆದ ಘಟನೆಯನ್ನು ದಾಖಲಿಸಿರುವಂತಹದ್ದು. ದಟ್ ಈಸ್ ಇತಿಹಾಸ. ಸೊ ಇಟ್ ಈಸ್ ಎ ಪ್ರಾಚೀನ ಇತಿಹಾಸ, ಬಹಳ ಹಿಂದೆ ನಡೆದಿರುವಂತಹ ಒಂದು ಘಟನೆ. ಸೊ ಈ ವಿಷಯವನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಈಗ ನಾನು ನಿನಗೆ ಯಾವ ವಿಚಾರವನ್ನು ಕುರಿತು ಹೇಳ್ತಾ ಇದ್ದೀನಿ, ಇಂತಹ ಈ ಒಂದು ಘಟನೆಯನ್ನು ಈಗಾಗಲೇ ಅನೇಕ ಮಹಾತ್ಮರುಗಳು ಅನೇಕರಿಗೆ ಬೋಧನೆ ಮಾಡಿದ್ದಾರೆ. ನಾನು ಮೊದಲಿಗ ಅಲ್ಲ ಇದರಲ್ಲಿ. ಈಗಾಗಲೇ ಅನೇಕ ಮಹನೀಯರುಗಳು ಇದರ ಬಗ್ಗೆ ಸಾಕಷ್ಟು ಜನಗಳಿಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಬಟ್ ಈಗ ನನಗೊಂದು ಸಂದರ್ಭ ಸಿಕ್ತು, ನಾನು ನಿನಗೆ ಅದೇ ಕಥೆಯನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಟ್ ಈಸ್ ನಾಟ್ ನ್ಯೂ, ಬಟ್ ದ ಸ್ಟೋರಿ ಈಸ್ ಪ್ರಾಚೀನ. ಬಟ್ ಈಗಾಗಲೇ ಇದು ಅನೇಕ ಮಹನೀಯರು ಅಲ್ಲಲ್ಲಿ ಹಲವಾರು ಜನಗಳಿಗೆ ಇದನ್ನು ಉಪದೇಶಿಸಿ ಅವರುಗಳನ್ನ ಉದ್ಧಾರ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಕೂಡ ನಿನಗೆ ಅದೇ ಕಥೆಯನ್ನು ಹೇಳ್ತೀನಿ. ಸೊ ಅನೇಕ ಸಮಯ ಸಂದರ್ಭಗಳನ್ನು ಉಪಯೋಗಿಸಿ ಈಗಾಗಲೇ ಸಾಕಷ್ಟು ಜನಗಳು ಇದನ್ನು ಲೋಕದಲ್ಲಿ ಉಪದೇಶ ಮಾಡಿದ್ದಾರೆ. ಸೊ ಈಗ ನಾವು ಐ ವುಡ್ ಲೈಕ್ ಟು ನರೇಟ್ ದ ಸೇಮ್ ಸ್ಟೋರಿ ಟು ಯು. ಸೊ ಬಿ ಫೋಕಸ್ ಅಟ್ ಇಟ್. ಸೊ ಸಂಪೂರ್ಣವಾಗಿ ಮನಸ್ಸು ಕೊಟ್ಟು ಏಕಾಗ್ರ ಚಿತ್ತದಿಂದ ನೀನು ಕೇಳಿಸ್ಕೋಬೇಕಾಗುತ್ತೆ. ಯಾಕೆಂತಂದರೆ ನೀನು ಕೇಳಿರೋಂತಹ ಪ್ರಶ್ನೆ ಏನು ಸಾಮಾನ್ಯ ಅಲ್ಲ. ಅದರಿಂದ ಎಲ್ಲೂ ಕೂಡ ಒಂದು ಸ್ವಲ್ಪ ಕೂಡ ನಿನ್ನ ಮನಸ್ಸು ಶೇಕ್ ಆಗಬಾರ್ದು. ಆ ರೀತಿಯಲ್ಲಿ ನಿನ್ನ ಫೋಕಸ್ ಇರಬೇಕು. ಸೊ ಲಿಸನ್ ಕೇರ್ಫುಲಿ, ಬಿ ಫೋಕಸ್ ಅಟ್ ಇಟ್. ಸೊ ಪರಮಾತ್ಮ ಉದ್ಧವನಿಗೆ ಅದೇ ಇತಿಹಾಸವನ್ನು
ಇಲ್ಲಿ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಕೇನಚಿತ್ ಭಿಕ್ಷುಣಾ ಗೀತಂ ಪರಿಭೂತೇನ ದುರ್ಜನೈ ಸ್ಮರತ ಧೃತಿಯುಕ್ತೇನ ವಿಪಾಕಂ ನಿಜ ಕರ್ಮಣ. ಸೊ ಇಟ್ಸ್ ಎ ಸ್ಟೋರಿ ಆಫ್ ಎ ಬ್ರಾಹ್ಮಣ. ಸೊ ದಿಸ್ ಬ್ರಾಹ್ಮಣ ಲೇಟರ್ ಹಿ ಬಿಕಮ್ಸ್ ಸನ್ಯಾಸಿ. ಸೊ ಮೊದಲು ಅವನೊಬ್ಬ ಬ್ರಾಹ್ಮಣ. ಸೊ ಒಬ್ಬ ಬ್ರಾಹ್ಮಣನ ಕಥೆ ಅಂತ ಇದನ್ನ ಪರಮಾತ್ಮ ಹೇಳ್ತಾ ಇರೋದ್ರ ಹಿಂದೆ ಆ ಬ್ರಾಹ್ಮಣ ಯಾವ ರೀತಿನಲ್ಲಿದ್ದ, ಒಬ್ಬ ಬ್ರಾಹ್ಮಣ ಮುಂದೆ ಒಂದು ಸಂದರ್ಭದಲ್ಲಿ ಹಿ ಟುಕ್ ದೀಕ್ಷಾ ಅಂಡ್ ಬಿಕೇಮ್ ಸನ್ಯಾಸಿ. ಸೊ ಹಿ ಈಸ್ ಅ ಸನ್ಯಾಸಿ. ಅಂಡ್ ದಿಸ್ ಬ್ರಾಹ್ಮಣ ಹಿ ವಾಸ್ ಸಬ್ಜೆಕ್ಟೆಡ್ ಟು ಇನ್ಸಲ್ಟ್ ಅಂಡ್ ವಿಟ್ನೆಸ್ಡ್ ಅಂಡ್ ವಿಕೆಡ್ನೆಸ್ ಬೈ ಸೋ ಮೆನಿ ದುಷ್ಟ ಪೀಪಲ್, ದುರ್ಜನರು. ಸೊ ಹೀಗೆ ಇಷ್ಟೆಲ್ಲ ಕಷ್ಟಗಳು ಆ ಬ್ರಾಹ್ಮಣನಿಗೆ ಬಂತು. ಬಟ್ ಅವನು ಎಂದೂ ಕೂಡ ತನ್ನ ಮನಸ್ಸನ್ನು ಬಿಟ್ಕೊಡ್ಲಿಲ್ಲ. ಹಿ ವಾಸ್ ಸೋ ಕಂಪೋಸ್ಡ್, ಹಿ ವಾಸ್ ವೆರಿ ಕಾಮ್. ದಿಸ್ ಬ್ರಾಹ್ಮಣ ಬಿಫೋರ್ ಟೇಕಿಂಗ್ ದಟ್ ಸನ್ಯಾಸ ಅವನಿಂತಹ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದಾನೆ. ಸೊ ಸಮಾಜದಲ್ಲಿ ಅವನು ಸುತ್ತಮುತ್ತ ಇದ್ದಂತಹ ಅನೇಕ ದುಷ್ಟಜನಗಳು, ನಾಟ್ ಒಬ್ರು ಇಬ್ರು, ಸೊ ಅನೇಕ ಜನಗಳು ಅವನಿಗೆ ಅನೇಕ ವಿಧವಾದಂತಹ ಹಿಂಸೆಯನ್ನು ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಕಷ್ಟವನ್ನು ಅವನು ಅನುಭವಿಸಿದ್ದಾನೆ. ಸೊ ಒಂದಲ್ಲ ಎರಡಲ್ಲ ಅನೇಕ ಕಷ್ಟಗಳ ಪರಂಪರೆ ಅಂತ ಹೇಳ್ತಾರೆ. ಸೊ ಕಷ್ಟಗಳ ಪರಂಪರೆ ಅನ್ನುವಂತಹದ್ದು ಅವನನ್ನು ಅಟ್ಟಿಸ್ಕೊಂಡು ಬಂದರೂ ಕೂಡ ಹಿಸ್ ಮೈಂಡ್ ವಾಸ್ ಸೋ ಕಂಪೋಸ್ಡ್. ಸೊ ಎಲ್ಲೂ ಕೂಡ ಅದು ಡಿಸ್ಟರ್ಬ್ ಆಗದೆ ಇರೋ ಹಾಗೆ ಹಿ ಪ್ರೊಟೆಕ್ಟೆಡ್. ಸೊ ಉದ್ಧವನ ಪ್ರಶ್ನೆ ಇದೇ ಆಗಿತ್ತು, ದೀಸ್ ಪೀಪಲ್ ಡು ನಾಟ್ ನೋ ಹೌ ಟು ಪ್ರೊಟೆಕ್ಟ್ ದೇರ್ ಹಾರ್ಟ್. ಸೊ ಅದನ್ನ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಒಬ್ರಲ್ಲ ಇಬ್ರಲ್ಲ, ಮತ್ತೆ ಕಷ್ಟ ಅನ್ನುವಂಥದ್ದು ಕೇವಲ ಒಂದಲ್ಲ ಎರಡಲ್ಲ, ಕಷ್ಟಗಳ ಪರಂಪರೆ ಮತ್ತು ಅನೇಕ ದುಷ್ಟ ಜನಗಳು ಆ ಸಮಾಜದಲ್ಲಿ ಇವನನ್ನ ಗುರಿಯಾಗಿಟ್ಕೊಂಡು ಸಾಕಷ್ಟು ಹಿಂಸೆ ಮಾಡ್ತಾರೆ. ಸೊ ಅಷ್ಟೆಲ್ಲ ಹಿಂಸೆ ಮಾಡಿದ್ರು ಕೂಡ ದ ಮೈಂಡ್ ಆಫ್ ದಿಸ್ ಬ್ರಾಹ್ಮಣ, ಇಟ್ ವಾಸ್ ಸೋ ಕಂಪೋಸ್ಡ್ ಅಂಡ್ ಹಿ ವಾಸ್ ಸೋ ಕಾಮ್. ಹಿ ವಾಸ್ ನೆವರ್ ಡಿಸ್ಟರ್ಬ್ಡ್ ಬೈ ಆಲ್ ದೀಸ್ inhuman acts of these bad people. So he remained very calm. He was very, 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 very cool. ಸೊ ಅವನು ಅನೇಕ ಕಷ್ಟಗಳನ್ನು ಈ ಸಮಯದಲ್ಲಿ ಅವರುಗಳ ಕಾರಣದಿಂದ ಅವನು ಎದುರಿಸಬೇಕಾಗಿ ಬರುತ್ತೆ. ಬಟ್ ಅವನು ಎಂದೂ ಕೂಡ ಈ ಜನಗಳಿಂದ ನಾನು ಇದನ್ನೆಲ್ಲ ಅನುಭವಿಸ್ತಾ ಇದ್ದೀನಿ ಅಂತ ಹಿ ನೆವರ್ ರೆಕಗ್ನೈಸ್ಡ್ ಇಟ್ ಇನ್ ದಟ್ ಸೆನ್ಸ್. ಅನೇಕ ದುಷ್ಟ ಜನಗಳ ಕಾರಣದಿಂದ ಅವನು ಕಷ್ಟಗಳ ಪರಂಪರೆಯನ್ನೇ ಎದುರಿಸಬೇಕಾಗಿ ಬಂದರೂ ಕೂಡ ಅವನು ಅವರುಗಳ ಕಾರಣದಿಂದನೇ ಇಂತಹ ಕಷ್ಟಕ್ಕೆ ಅವನು ಸಿಕ್ಕಾಕೊಂಡಿರ್ತಾನೆ. ಇನ್ ಸ್ಪೈಟ್ ಆಫ್ ದಟ್ ಅವನು ಅದನ್ನು ಆ ರೀತಿಯಲ್ಲಿ ಗುರುತಿಸಲಿಲ್ಲ. He recognized it as the consequences of his own evil deeds. ಬಹುಶಃ ಇಷ್ಟು ಕಷ್ಟಗಳು ನನಗೆ ಬರ್ತಾ ಇದೆ ಅಂತಂದರೆ, ಇಷ್ಟು ಕಷ್ಟಗಳು ಬರೋ ಹಾಗೆ ಪೂರ್ವದಲ್ಲಿ ನಾನೇ ಇದಕ್ಕೆ ಬೇಕಾಗಿರುವಂತಹ ಬೇಡದ ಕರ್ಮಗಳನ್ನು ನಾನು ಮಾಡಿದ್ದೀನಿ ಅನಿಸುತ್ತೆ. ಸೊ ಇದೆಲ್ಲವನ್ನು ನಾನೇ ಸಂಪಾದನೆ ಮಾಡ್ಕೊಂಡಿದ್ದೀನಿ, ನಾನು ಅವ್ರಗಳ ಮೇಲೆ ಅನ್ಯತಾ ಅಪವಾದವನ್ನು ಹೊರಿಸೋದಿಲ್ಲ ಅಂತಾನೆ. ಇಂತಹ ನಿರ್ಧಾರ ತಗೊಂಡು ಈ ರೀತಿ ಒಂದು ಉದಾರತೆಯನ್ನು ಅವನು ಪ್ರದರ್ಶಿಸಬೇಕು ಅಂತಂದರೆ ಥಿಂಕ್ ಆಫ್ ಹಿಸ್ ಮೈಂಡ್ ಸೆಟ್. ಅದಕ್ಕೆ ಹಿ ವಾಸ್ ನೆವರ್ ಡಿಸ್ಟರ್ಬ್ಡ್, ಹಿ ವಾಸ್ ಸೋ ಕಂಪೋಸ್ಡ್, ಹಿಸ್ ಮೈಂಡ್ ವಾಸ್ ಸೋ ಕಂಪೋಸ್ಡ್, ವೆರಿ ವೆರಿ ಕಾಮ್ ಅಂಡ್ ಕೂಲ್. ಇಲ್ಲಾಂದರೆ ಅವನು ಈ ರೀತಿ ಹೇಳೋಕ್ಕಾಗ್ತಿರ್ಲಿಲ್ಲ. ಸೊ ಅವ್ರುಗಳೇ ಕಾರಣ ಆಗಿರ್ತಾರೆ. ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಾಗುತ್ತೆ, ಒಂದು ಸಮಾಜದಲ್ಲಿ ಇಷ್ಟೆಲ್ಲ ಜನಗಳು ಇವನಿಗೆ ಹಿಂಸೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೇವಲ ಇವನಿಗೆ ಮಾತ್ರ ಅಲ್ಲ, ಅನೇಕ ಜನಗಳು ಇದನ್ನು ನೋಡ್ತಾರೆ.
ಬಟ್ ಎಂದೂ ಕೂಡ ಇವನು ಅವ್ರಗಳ ಮೇಲೆ ಕಂಪ್ಲೇಂಟ್ ಮಾಡೋದಿಲ್ಲ. ನಿಮ್ಗಳಿಂದ ನನ್ನ ಪರಿಸ್ಥಿತಿ ಈ ರೀತಿ ಆಯಿತು ಅಂತ ಅವ್ರುಗಳನ್ನ ಅವನು ದೂಷಿಸ್ಲಿಲ್ಲ. ಅದ್ರ ಬದಲು ಅವನು ಹೇಳ್ಕೊತಾನೆ, ಇದಕ್ಕೆಲ್ಲ ಕಾರಣ ಬಹುಶಃ ನಾನೇ ಪೂರ್ವದಲ್ಲಿ ಮಾಡಿರೋಂತಹ ಕೆಲವು ಕರ್ಮಗಳ ಕಾರಣದಿಂದ ನಾನೇ ಸಂಪಾದನೆ ಮಾಡ್ಕೊಂಡಿರೋಂತಹದ್ದು ಇವೆಲ್ಲ. ಸೊ ಇದಕ್ಕೆಲ್ಲ ನಾನೇ ಕಾರಣ, ನನ್ನ ಪ್ರಾರಬ್ಧ ಇದಕ್ಕೆ ನಾನು ಬೇರೆ ಯಾರನ್ನು ನಾನು ದೂಷಿಸೋದಿಲ್ಲ. ಬಹುಶಃ ಈ ಹಿಂದೆ ನಾನೇ ಕೆಲವು ಪಾಪಕರ್ಮಗಳನ್ನು ಮಾಡಿದ್ದೀನಿ, ಅದರಿಂದ ಅದು ಈಗ ಅದರ ಫಲ ಈ ರೀತಿ ಬರ್ತಾ ಇದೆ. ಪಾಪಕರ್ಮಕ್ಕೆ ಪಾಪದ ಫಲನೇ ಬರಬೇಕು. ಕರ್ಮ ಥಿಯರಿ, ಇದು ನನ್ನ ಥಿಯರಿ ಅಲ್ಲ, ಇಟ್ ಇಸ್ ಎ ಕರ್ಮ ಥಿಯರಿ. ಸಚ್ ಎ ಮೆಚೂರ್ಡ್ ಬ್ರಾಹ್ಮಣ. ಸೊ ಹಿ ಸೇಸ್, ಇದ್ಯಾವುದು ಕೂಡ ಅವ್ರುಗಳು ಮಾಡಿದ್ರು ಇವ್ರುಗಳು ಮಾಡಿದ್ರು ಅಂತ ಅಲ್ಲ. ಬಹುಶಃ ಪೂರ್ವದಲ್ಲಿ ನಾನು ಮಾಡಿರುವಂತಹ ಪಾಪದ ಕರ್ಮಗಳ ಫಲ ಈಗ ನನ್ನನ್ನು ಅನುಸರಿಸಿ ಬರ್ತಾ ಇದೆ. ಸೊ ನನ್ನ ಕರ್ಮಫಲಗಳನ್ನು ನಾನೀಗ ಅನುಭವಿಸ್ತಾ ಇದ್ದೀನಿ ಅಂತಂದಮೇಲೆ ನಾನು ಯಾಕೆ ಇತರರನ್ನ ಈ ಕಾರಣಕ್ಕಾಗಿ ದೂಷಿಸಬೇಕು? ಸೊ ದಿಸ್ ಈಸ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಹಿ ಈಸ್ ನಾಟ್ ಡಿಸ್ಟರ್ಬ್ಡ್. ಹಿಸ್ ಮೈಂಡ್ ಈಸ್ ಆಲ್ವೇಸ್ ವೆರಿ ಪೀಸ್ಫುಲ್. ಹೇ ಉದ್ಧವ, ಅಂತಹ ಬ್ರಾಹ್ಮಣನ ಕಥೆಯನ್ನು ಈಗ ನಾನು ನಿನಗೆ ಹೇಳ್ತಾ ಇದ್ದೀನಿ. ಸೊ ಉದ್ಧವ, ನಿನ್ನ ಪ್ರಶ್ನೆಗಳು ಕೂಡ ಅದೇ ರೀತಿ ಇತ್ತು. ನಿನ್ನ ಪ್ರಶ್ನೆಯ ಮೂಲಕ್ಕೆ ಹೋದರೆ, ನಿನ್ನ ಪ್ರಶ್ನೆ ಇದನ್ನು ಕುರಿತು, ಇದಕ್ಕೆ ಸಂಬಂಧಪಟ್ಟಂತೆ ನೀನು ಪ್ರಶ್ನೆ ಮಾಡಿದೀಯ. ಸೊ ಆದ್ದರಿಂದ ನಾನು ಕೂಡ ಅದೇ ನಿನ್ನ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತಾ ಇರೋದ್ರಿಂದ ಮನಸ್ಸಿಟ್ಟು ಕೇಳುವವನಾಗು. ಸೊ ಪರಮಾತ್ಮ ಶ್ರೀಕೃಷ್ಣ ಈಗಾಗಲೇ ಒಂದು ಸೂಕ್ಷ್ಮವನ್ನು ಇಲ್ಲಿ ಹೇಳಿದ್ದಾನೆ. ಸೊ ಅದೇನು ಅಂತಂದರೆ, ಯಾವುದೇ ರೀತಿಯ ಕಷ್ಟಗಳು ಬಂದರೆ ಹೇಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ, ಈಸ್ ಇಟ್ ಪಾಸಿಬಲ್ ಅಂತ ಉದ್ಧವನ ಪ್ರಶ್ನೆ. ಇದನ್ನು ಹೇಗೆ ಅರಗಿಸ್ಕೊಳ್ಳೋದು? ಸೊ ಅದಕ್ಕೆ ಬಿಫೋರ್ ನರೇಟಿಂಗ್ ದಿ ಸ್ಟೋರಿ ದೇರ್ ಈಸ್ ಎ ಹಿಡನ್ ಮೆಸೇಜ್. ಸೊ ಅದನ್ನು ಕೃಷ್ಣ ಇಲ್ಲಿ ಆ ಹಿಡನ್ ಮೆಸೇಜ್ನ ಹೇಳ್ತಾ ಇದ್ದಾನೆ, ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ. ಸೊ ಯಾವುದೇ ರೀತಿಯ ಕಷ್ಟಗಳು ಎದುರಾಗಿದೆ ಅಂತಂದರೆ ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ. ಪೂರ್ವದಲ್ಲಿ ನನ್ನಿಂದಲೇ ಈ ಹಿಂದೆ ಕೆಲವು ಪಾಪಕರ್ಮಗಳು ನಡೆದು ಹೋಗಿದೆ. ಸೊ ಅದರ ಫಲ ನನ್ನನ್ನು ಅನುಸರಿಸಿ ಬರ್ತಾ ಇದೆ. ಅದರಿಂದ ಇದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ. ಭಗವಂತ ಆತ್ಮದೃಷ್ಟಿಯಿಂದ ನೋಡು ಅಂತ ಹೇಳಿರ್ತಾನೆ ಉದ್ಧವನಿಗೆ. ನೋಡಪ್ಪ, ಆತ್ಮದ ಉದ್ಧಾರ ಅದು ನಿನ್ನ ಏಕೈಕ ಗುರಿಯಾಗಿದೆ ಅಂತಂದರೆ ನೀನು ನಿನ್ನ ಎದುರುಗಡೆ ಇರುವಂತಹ ಪರಿಸ್ಥಿತಿಯನ್ನು ಆತ್ಮದೃಷ್ಟಿಯಿಂದ ನೋಡು. ವಾಟ್ ಈಸ್ ಆತ್ಮದೃಷ್ಟಿ? ಯು ಆರ್ ನಾಟ್ ಎ ದೇಹ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ನಾಟ್ ಇವನ್ ದಿ ಇಂಟೆಲೆಕ್ಟ್, ಯು ಆರ್ ದಿ ಪ್ಯೂರ್ ಕಾನ್ಷಿಯಸ್ನೆಸ್. ಸೊ ಯು ಆರ್ ಆತ್ಮ. ಸೊ ಆತ್ಮ ಅಂತಂದಾಗ ವೇರ್ ಈಸ್ ದೇಹ, ವೇರ್ ಈಸ್ ಮನಸ್ಸು, ವೇರ್ ಈಸ್ ಬುದ್ಧಿ. ಈ ಕಷ್ಟಗಳು ಅಥವಾ ಸುಖಗಳು ಅನ್ನುವಂತಹದ್ದು ಇಟ್ ಬಿಲಾಂಗ್ಸ್ ಟು ದಿ ಬಾಡಿ ಅಂಡ್ ಮೈಂಡ್. ಬಟ್ ಆತ್ಮದೃಷ್ಟಿ ಅಂತಂದಾಗ ಯು ಆರ್ ನಾಟ್ ದಿ ದೇಹ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ದಿ ಆತ್ಮ. ಸೊ ಆತ್ಮನಿಗೆ ಇದು ಸಂಬಂಧಪಟ್ಟಿಲ್ಲ ಅನ್ನುವಂತಹದ್ದನ್ನು ತಿಳಿಸ್ತಾ ಇರುವಂತಹ ಒಂದು ನೀತಿ ಇದು. ಸೊ ಈ ಹಿಂದೆ ಹೇಳಿರ್ತಾನೆ ಪರಮಾತ್ಮ, ಆತ್ಮದ ಉದ್ಧಾರದ ದೃಷ್ಟಿಯಿಂದ ನೀನು ಆತ್ಮದೃಷ್ಟಿಯಿಂದ ಇಂತಹ ವಿಚಾರಗಳನ್ನು ನೀನು ಅರ್ಥ ಮಾಡ್ಕೋಬೇಕಾಗತ್ತೆ. ಕಷ್ಟಗಳನ್ನು ಹೇಗೆ ಸಹಿಸ್ಕೊಳ್ಳೋದು ಅಂತ ಕೇಳ್ತಿದ್ಯಲ್ಲಪ್ಪ. ಕಷ್ಟಗಳು ಇವತ್ತು ನಿನಗೆ ಎದುರಾಗಿದೆ ಅಂತಂದರೆ ಆ ಕಷ್ಟಗಳು ನಿನ್ನನ್ನು ಅನುಸರಿಸಿ ಬರೋದಕ್ಕೆ ಕಾರಣ ಏನು ಅಂತಂದರೆ ನೀನೇ ಕೆಲವು ಪಾಪದ ಕರ್ಮಗಳನ್ನು ಮಾಡಿದೆಯಲ್ಲ, ಅದರ ಪರಿಣಾಮ ಆ ಕರ್ಮಗಳು ನಿನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ. ದಟ್ಸ್ ಆಲ್. ಸೊ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಇಟ್ ಈಸ್ ಯುವರ್ ಓನ್ ಡೀಡ್. You are the cause for that. You are the reason for that. Not somebody else. Somebody, something, some ghatane, some situation is nimitta. Otherwise, you are the cause.
ಸೊ ಹೀಗೆ ಒಂದು ಹಿಡನ್ ಮೆಸೇಜನ್ನು ಅವನು ಬಹಳ ಸೂಕ್ಷ್ಮವಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಾವುದೇ ರೀತಿಯ ಕಷ್ಟಗಳು ಎದುರಾಗಿದೆ ಅಂತಂದರೆ ಅದು ಬಹುಶಃ ನನ್ನಿಂದಲೇ ಈ ಹಿಂದೆ ನಡೆದಿರುವಂತಹ ಕೆಲವು ಪಾಪದ ಕರ್ಮಗಳ ಫಲ. ಇದಕ್ಕೆ ನಾನಲ್ಲದೆ ಬೇರೆ ಯಾರು ಕಾರಣ ಅಲ್ಲ. ಸೊ ಅದನ್ನು ತಿಳ್ಕೊಂಡು ಮನಸ್ಸನ್ನು ನೀನು ಗಟ್ಟಿಯಾಗಿ ಇಟ್ಕೋಬಹುದು. ಇಟ್ ಈಸ್ ಪಾಸಿಬಲ್ ಫಾರ್ ಯು. ಸೊ ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಮೈಂಡ್ ಆ್ಯಂಡ್ ಹಾರ್ಟ್. It is possible. Understand the reality. Once you understood this reality, it is possible for you to protect your heart. So, ಇತಿಹಾಸದಲ್ಲಿ ಇಂತಹ ಒಂದು ವರ್ಣನೆ ಇರುವ ಒಬ್ಬ ಭಿಕ್ಷು, ಒಬ್ಬ ಬ್ರಾಹ್ಮಣ, ಅವನ ಕಥೆಯನ್ನು ನಾನು ನಿನಗೆ ಹೇಳ್ತೀನಿ. ಸೊ ಲಿಸನ್ ಟು ಮೀ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.